ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 41ನಲ್ಲಿ ಅವಸ್ಥೆಗಳು ಅನೇಕವಿವೆ. 40ನೆಯದು ಈ ಅವಸ್ಥೆಗಳು ಇವನು ಮೂರ್ಛಾ ಮತ್ತು ಮುಂತಾದ ಉನ್ಮಾದ ಮುಂತಾದ ಅನೇಕ ಅವಸ್ಥೆಗಳಿರುವಾಗ ಅವುಗಳನ್ನು ಎಲ್ಲ ಬಿಟ್ಟು ಮೂರನ್ನೇ ಏಕೆ ವಿಚಾರ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಏನು ಹೇಳಿದ್ದನೆಂದರೆ, ಇದಕ್ಕೆ ವೇದಾಂತಿಗಳ ಉತ್ತರವೇನೆಂದರೆ, ನಮಗೆ ಎಚ್ಚರದಲ್ಲಿ ಕೆಲವರು ಅಮಲೇರಿರುವಂತೆಯೂ ಹುಚ್ಚರಂತೆಯೂ ಸನ್ನಿ ಹಿಡಿದಿರಂತೆಯೂ ಅಥವಾ ಮಿಕ್ಕ ಅವಸ್ಥೆಗಳನ್ನು ಅನುಭವಿಸುತ್ತಿರುವಂತೆಯೂ ತೋರಿರಬಹುದು. ನಮ್ಮ ಜೀವನದಲ್ಲಿ ಕೆಲವರನ್ನು ನೋಡ್ತೀವಿ, ಈ ಮೂರ್ಛಾ ಮುಂತಾದ ಅವಸ್ಥೆಗಳನ್ನು ಅನುಭವಿಸುತ್ತಿರುವರನ್ನು ಕೆಲವರನ್ನು ನೋಡ್ತೀವಿ. ಆದರೆ ನಮಗೆ ಆ ಅವಸ್ಥೆಗಳನ್ನೆಲ್ಲ ನಾವು ಇಲ್ಲಿ ವಿಚಾರ ಮಾಡಬೇಕಾಗಿರುವುದು, ನಮಗೆ ಪರಮಾರ್ಥವು ಯಾವ ಬೇರೆ ಬೇರೆ ಪರಿಗಳಲ್ಲಿ ನಮ್ಮ ಅನುಭವ ಗೋಚರವಾಗುತ್ತೆಂಬುದನ್ನೇ ಈಗ ನಾವು ವಿಚಾರಕ್ಕೆ ತೆಗೆದುಕೊಂಡಿರುತ್ತೇವೆ. ಅಂದರೆ ಇದು ಹೇಳಿದ್ದೀವಿ ನಿನ್ನೆ ಅಲ್ಲವೇ, ಹಿಂದಿನ ಪಾಠದಲ್ಲಿ ಹೇಳಿದ್ದೀವಿ. ಅಂದರೆ ಪರಮಾರ್ಥ ತತ್ವ ನಮ್ಮ ಜೀವನದಲ್ಲಿ ಯಾವ ರೂಪವಾಗಿ ತೋರ್ಕೊಳ್ತಾ ಇದೆಯೋ ಅವುಗಳನ್ನೇ ವಿಚಾರ ಮಾಡ್ತಾ ಇದ್ದೀವಿ ಹೊರತು ನಮ್ಮ ಎಚ್ಚರದಲ್ಲೇ ತೋರುವ ಮಿಕ್ಕ ಜನರ ಅವಸ್ಥೆಗಳನ್ನು ವಿಚಾರ ಮಾಡುವಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಬೇರೆ ಬೇರೆಯ ಪರಿಗಳಿಗೆ ನಾವು ಅವಸ್ಥೆ ಎಂಬ ಹೆಸರನ್ನು ಕೊಟ್ಟಿರುತ್ತೇವೆಂದು ಹಿಂದಿನ ಝಳಕಿನಲ್ಲಿ ತಿಳಿಸಿದ್ದಾಗಿದೆ. ಈ ಕಣ್ಣಿನಿಂದ ನೋಡಿದ್ದರೆ ಎಚ್ಚರವೆಂಬ ಒಂದೇ ಅವಸ್ಥೆಯಲ್ಲಿ ಎಲ್ಲ ಅವಸ್ಥೆಗಳು ಅಡಕವಾಗಿರ್ತವೆ. ಅಂದರೆ ನಮ್ಮ ಎಚ್ಚರದಲ್ಲಿ ತೋರುವ ಮಿಕ್ಕ ಜನರೆಲ್ಲರೂ ಯಾವವೇ ಅನುಭವಗಳಾಗಲಿ ಅವುಗಳೆಲ್ಲ ಎಚ್ಚರಕ್ಕೆ ಸೇರಿಕೊಂಡಿರುತ್ತವೆ. ತೋರುವುದೆಲ್ಲ ಎಚ್ಚರಕ್ಕೆ ಸೇರಿದ್ದೆಂದು, ಎಚ್ಚರಕ್ಕೆ ಕಟ್ಟು ಬಿದ್ದಿರುವುದೆಂದು ಇದು ಹೇಳಿದ್ದೇವೆ. ಮುಂದೆ ಹೋಗೋಣ. ಆದರೆ ಮತ್ತೊಂದು ದೃಷ್ಟಿಯಿಂದ ಈ ಅವಸ್ಥೆಗಳನ್ನು ವಿಚಾರಿಸತಕ್ಕದ್ದಿದೆ ಎಂದು ಯಾರಿಗಾದರೂ ಎಣಿಸಬಹುದು. ಹೇಗೆಂದರೆ ಎಚ್ಚರದಲ್ಲಿ ನಮಗೆ ತೋರುವವರ ಮನೋರಥ ಮದ ಮೂರ್ಛಾದಿಗಳು ನಾವು ಸಮಾಲೋಚನೆ ಮಾಡದೇ ಇದ್ದರೂ ಚಿಂತೆ ಇಲ್ಲ. ಓಕೆ, ಜಾಗೃತ್ತಿನಲ್ಲಿ ನಮಗೆ ಮಿಕ್ಕ ಜನರು ಇತರ ಜನರ ಅನುಭವಗಳನ್ನು ವಿಚಾರ ಮಾಡದಿದ್ದರೆ ಪರವಾಗಿಲ್ಲ. ಆದರೆ ಆ ಅವಸ್ಥೆಗಳು ನಮಗೆ ಬಂದಿದ್ದರೆ ಹೇಗೆ? ಇದು ಪ್ರಶ್ನೆ. ಎರಡು ಇದೆ ನೋಡಿ. ನಮ್ಮ ಜಾಗೃತ ಅವಸ್ಥದಲ್ಲಿ ತೋರುವ ಮಿಕ್ಕ ಜನರ ಅವಸ್ಥೆಗಳು, ಅವರು ಮೂರ್ಛೆ ಹೋದರೆ ಅವರಿಗೆ ಮತ್ತು ಸನ್ನಿಪಾತ ಮುಂತಾದ ಅವಸ್ಥೆಗಳು ಹಿಡಿದರೆ ಅವುಗಳನ್ನು ನಾವು ವಿಚಾರ ಮಾಡಬೇಕಾಗಿಲ್ಲ, ಬಿಡೋಣ. ಏಕೆಂದರೆ ನಮ್ಮ ಅನುಭವ ವಿಚಾರಗಳೇ ಮುಖ್ಯ ಎಂದು ಹೇಳಿದ್ದೇವೆ. ಅದು ಒಪ್ಕೊಳ್ತೀವಿ. ಯಾರು ಆಕ್ಷೇಪಕರು ಹೇಳ್ತಾ ಇದ್ದಾನೆ ಅದು ಒಪ್ಕೊಳ್ತೀವಿ. ಇನ್ನೊಬ್ಬರ ಅವಸ್ಥೆಗಳನ್ನು ವಿಚಾರ ಮಾಡಬೇಕಾಗಿಲ್ಲ. ಆದರೆ ಆ ಅವಸ್ಥೆಗಳು ನಮಗೆ ಬಂದಿದ್ದರೆ, ಮೂರ್ಛೆ ನಮಗೆ ಬಂದರೆ ಮತ್ತು ಸನ್ನಿಪಾತ ಮುಂತಾದ ಅವಸ್ಥೆಗಳು ನಮಗೆ ಬಂದರೆ ನಾವು ವಿಚಾರ ಮಾಡಬಾರದಾ? ಅವುಗಳ ಅನುಭವವನ್ನಾದರೂ ಲೆಕ್ಕಕ್ಕೆ ಸೇರಿಕೊಳ್ಳಬೇಕೋ? ಈ ಪ್ರಶ್ನೆಗೆ ಉತ್ತರವು ಇಷ್ಟೇ. ಇದು ನೋಡಿ, ಈ ಪ್ರಶ್ನೆಗೆ ಈ ಆಕ್ಷೇಪಕ್ಕೆ ಉತ್ತರವೇನೆಂದರೆ, ನಾವು ಪೂರ ಎಚ್ಚರವಾಗಿರಲಿ ಇಲ್ಲದಿರಲಿ ಹೊರಗೆ ನಮ್ಮ ಎಚ್ಚರಕ್ಕೆ ಸಂಬಂಧಪಟ್ಟ ಪ್ರಪಂಚ ಒಂದಿದೆ ಎಂದು ಇಟ್ಟುಕೊಂಡರೆ ಆ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ
ನಾವು ಅನುಭವಿಸುವ ಅವಸ್ಥೆಗಳೆಲ್ಲ ಎಚ್ಚರದೊಳಗೆ ಸೇರಿರುತ್ತವೆ. ಇದು ವಿಷಯ. ಅಂದರೆ ನಾವು ಪೂರ ಎಚ್ಚರವಾಗಿರಲಿ ಅಥವಾ ಸ್ವಲ್ಪ ಇರಲಿ, ಪೂರ ಎಚ್ಚರವಾಗಬಹುದು, ಸ್ವಲ್ಪ ಆದರೂ ಆಗಬಹುದು, ಹೇಗೆ ಆಗಲಿ, ನಮ್ಮ ಎಚ್ಚರ ಅವಸ್ಥದಲ್ಲಿ ನಮ್ಮ ಎಚ್ಚರಕ್ಕೆ ಹೊರಗೆ ಏನೇ ಇರಲಿ ಅದೆಲ್ಲ ನಮ್ಮ ಎಚ್ಚರಕ್ಕೆ ಸಂಬಂಧಪಟ್ಟಿದ್ದರೆ ಸಾಕು. ಎಚ್ಚರಕ್ಕೆ ಸಂಬಂಧಪಟ್ಟ ಪ್ರಪಂಚ ಒಂದಿದೆ ಎಂದಿಟ್ಟುಕೊಂಡು ನಮ್ಮ ಎಚ್ಚರಕ್ಕೆ ಸಂಬಂಧಪಟ್ಟು, ಅಂದರೆ ಎಚ್ಚರದಲ್ಲೇ ನಮ್ಮ ಎಚ್ಚರಾನುಭವಕ್ಕೆ ಸಂಬಂಧಪಟ್ಟಿರುವ ಒಂದು ಎಚ್ಚರ ಪ್ರಪಂಚವಿದೆ ಎಂದು ಇಟ್ಕೊಂಡು ಆ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನುಭವಿಸುವ ಅವಸ್ಥೆಗಳೆಲ್ಲ ನೋಡಿ, ನಮ್ಮ ಎಚ್ಚರ ಅವಸ್ಥೆಯಲ್ಲಿ ಎಚ್ಚರ ಪ್ರಪಂಚವಿದೆ. ಈ ಎಚ್ಚರ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದೆಂದು ಅನಿಸಿರುವ ಯಾವುದೇ ಅವಸ್ಥೆ ಇರಲಿ ಅದೆಲ್ಲ ಎಚ್ಚರಕ್ಕೆ ಸೇರಿದ್ದೇ ಎಂದು ತಿಳ್ಕೊಳ್ಳಬೇಕು. ಇದು ಮುಖ್ಯ ವಿಷಯ. ಎಚ್ಚರ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಅನುಭವಿಸುವ ಅವಸ್ಥೆಗಳೆಲ್ಲ, ಒಂದು ನಿಮಿಷ, ಓಕೆ, ದೆನ್ ಸೆಕೆಂಡ್ದು. ಯಾವ ಅವಸ್ಥೆಯಲ್ಲಾದರೂ, ಎರಡನೇ ಅಂಶ ನೋಡಿ, ಯಾವ ಅವಸ್ಥೆಯಲ್ಲಾದರೂ ಒಂದಿಷ್ಟು ಪ್ರಪಂಚದ ಅರಿವಿಲ್ಲದೇ ಇದ್ದರೆ, ಯಾವ ಅವಸ್ಥೆಯಲ್ಲಾದರೂ ಒಂದಿಷ್ಟು ಪ್ರಪಂಚದ ಅರಿವಿಲ್ಲದೇ ಇದ್ದರೆ ತತ್ವವಿಚಾರದ ದೃಷ್ಟಿಯಿಂದ ಗಾಢನಿದ್ರೆಗೂ ಅಂಥ ಬೇರೊಂದು ಅವಸ್ಥೆಗೂ ಯಾವ ಹೆಚ್ಚು ಕಡಿಮೆಯೂ ಇರುವುದಿಲ್ಲ. ಏನು ಹೇಳ್ತಾರೋ ಏನೋ, ಈ ಭಾಷೆ ಅರ್ಥವೇ ಆಗಲ್ಲ ನನಗೆ. ಪರಮಾರ್ಥ ಚಿಂತಾಮಣಿ ಹೇಳಿದ್ದೀರಿ, ಮೊದಲು ನಾನು ಸಂಕೋಚ ಮಾಡಿದೆ ಹೇಳುವುದಕ್ಕೆ. ಈ ಪರಮಾರ್ಥ ಚಿಂತಾಮಣಿ ಯಾರೋ ಕನ್ನಡಿಗರೇ ಹೇಳಬೇಕು, ಯಾರು ಹೇಳೋಕ್ಕಾಗಲ್ಲ, ನನಗೆ ಅರ್ಥವೇ ಆಗಲ್ಲ ಇದು. ಯಾವ ಅವಸ್ಥೆಯಲ್ಲಾದರೂ ಒಂದಿಷ್ಟು ಪ್ರಪಂಚದ ಅರಿವಿಲ್ಲದೆ ಇದ್ದರೆ, ಈ ಟೂ ಜನರಲೈಸಿಂಗ್ ಏಕೆ, ಒಂದು ಎಕ್ಸಾಂಪಲ್ ಹೇಳಬಹುದೇ? ಯಾವ ಅವಸ್ಥೆಯಲ್ಲಾದರೂ ಒಂದಿಷ್ಟು ಪ್ರಪಂಚದ ಅರಿವಿಲ್ಲದೆ ಇದ್ದರೆ ತತ್ವವಿಚಾರದ ದೃಷ್ಟಿಯಿಂದ ಗಾಢನಿದ್ದೆಗೂ ಅಂಥ ಬೇರೊಂದು ಅವಸ್ಥೆಗೂ ಯಾವ ಹೆಚ್ಚು ಕಡಿಮೆ ಇಲ್ಲ. ಈಗ ಅರ್ಥವಾಯಿತು. ಅಂದರೆ ಮೊದಲನೇದು ಹೇಳಿ ಮತ್ತೆ ಬರ್ತೀನಿ, ನಾನು ರಿಪೀಟ್ ಮಾಡ್ತೀನಿ. ಹಿಂದೆ ಹೇಳಿದ್ದು ಯಾವುದು ಎಚ್ಚರ ಪ್ರಪಂಚಕ್ಕೆ ಸಂಬಂಧಪಟ್ಟಾಗಿರುತ್ತದೋ ಅದೆಲ್ಲ ಎಚ್ಚರ ಅವಸ್ಥೆ ಒಳಗೆ ಸೇರಿಸ್ತೀವಿ. ಮೊದಲನೇದಾಯಿತು. ಈಗ ನಾನು ಓದಿರುವ ವಾಕ್ಯದ ಅರ್ಥ, ಯಾವ ಪ್ರಪಂಚದ ಅರಿವಿಲ್ಲದೆ ಸುಷುಪ್ತಿ ತರಹ, ಯಾವ ಅವಸ್ಥೆ ಆಗಲಿ ಸುಷುಪ್ತಿ ತರಹ ಯಾವ ಪ್ರಪಂಚವಿಲ್ಲದೆ ಏನು ಇಲ್ಲ ಎಂದಂತೆ ಅನುಭವವಾಗುತ್ತದೋ ಅಂಥ ಅವಸ್ಥೆಗಳನ್ನೆಲ್ಲ ಸುಷುಪ್ತಿಗೆ ಸೇರಿಸಬಹುದು. ತತ್ವವಿಚಾರದ ದೃಷ್ಟಿಯಿಂದ ಗಾಢನಿದ್ದೆಗೂ ಅಂಥ ಬೇರೊಂದು ಅವಸ್ಥೆಗೂ ಯಾವ ಹೆಚ್ಚು ಕಡಿಮೆಯೂ ಇಲ್ಲ. ಇಫ್ ದೆರ್ ಇಸ್ ನೋ ಎಕ್ಸ್ಪೀರಿಯನ್ಸ್ ಆಫ್ ಎನಿ ವರ್ಲ್ಡ್ ವಾಟ್ಸೋಎವರ್ ಇನ್ ಸಮ್ ಸ್ಟೇಟ್ಸ್, ಇನ್ ಆಲ್ ಸಚ್ ಸ್ಟೇಟ್ಸ್ ಆರ್ ನೋ ಡಿಫರೆಂಟ್ ಫ್ರಮ್ ಡೀಪ್ ಸ್ಲೀಪ್ ಸ್ಟೇಟ್ ಆ್ಯಂಡ್ ಆ್ಯಸ್ ಫಾರ್ ಆಸ್ ದ ಎನ್ಕ್ವೈರಿ ಇನ್ ಟು ದ ಟ್ರೂತ್ ಈಸ್ ಕನ್ಸರ್ನ್ಡ್. ತತ್ವವಿಚಾರಕ್ಕೆ ಮಾತ್ರ. ಉದಾಹರಣೆಗೆ ಮೂರ್ಛಾ ನೋಡಿ ಏನಿದೆ, ಮೂರ್ಛಾ ಸಮಾಧಿ. ಮೂರ್ಛಾ ಸಮಾಧಿ ಮುಂತಾದ ಅವಸ್ಥೆಗಳಲ್ಲಿ ಯಾವ ಪ್ರಪಂಚವೂ ಯಾವ ನಾಮರೂಪವೂ ಏನಿಲ್ಲ. ಅಂಥ ಅವಸ್ಥೆಗಳು ಮೂರ್ಛಾ ಸಮಾಧಿ ಲೌಕಿಕ ದೃಷ್ಟ್ಯ ಸುಷುಪ್ತಿಯಿಂದ ವ್ಯತ್ಯಾಸ ಇರುತ್ತದೆ ಅಲ್ಲವೇ? ಮೂರ್ಛಾ ಸಮಾಧಿ, ಮೂರ್ಛಾ ಎರಡು ಬಗೆಯ ಮೂರ್ಛಾ. ಒಂದು ರೋಗದಿಂದ ಬಂದಿರುವ ಮೂರ್ಛಾ, ಇನ್ನೊಂದು ಅನಸ್ಥೀಸಿಯಾ. ಅಂದ್ರೇನು, ಒಂದು ಕ್ಲೋರೋಫಾರ್ಮ್ ಹಾಕ್ಕೊಳ್ತಾರೆ ನೋಡಿ,
ಅನಸ್ಥೀಸಿಯಾ ಹಾಕಿರುವುದರಿಂದ ಬಂದಿರುವ ಕೃತ್ರಿಮವಾದ ಮೂರ್ಛ, ಇನ್ನೊಂದು ರೋಗದಿಂದ ಬಂದಿರುವ ಮೂರ್ಛ ಅಲ್ಲವೇ? ಅದಕ್ಕೇನು ಹೇಳ್ತೀವಿ? ಅನಸ್ಥೀಸಿಯಾ, ಅನ್ಕಾನ್ಷಿಯಸ್ ಅಂತ ಹೇಳ್ತೀವಿ ನೋಡಿ ಅದು. ಇನ್ನೊಂದು ಕೋಮಾಕ್ಕೆ ಹೋಗಿದ್ದಾನೆ ನೋಡಿ. ಕೋಮಾ ಅಂದರೆ ಕೆಲವು ಏನೋ ಆಸ್ಪತ್ರೆಯಲ್ಲಿದ್ದು ಜಸ್ಟ್ ಕೋಮಾಕ್ಕೆ ಹೋಗಿಬಿಡ್ತಾರೆ, ಏನೂ ಗೊತ್ತಿಲ್ಲ. ಮೂರ್ಛ ಅಂದರೆ ಲೌಕಿಕರು ರೋಗದಿಂದ, ಎಪಿಲೆಪ್ಸಿ ರೋಗದಿಂದ ಮೂರ್ಛ ಬರುತ್ತದೆ. ಅದು ಎಪಿಲೆಪ್ಸಿ ರೋಗದಿಂದ ಮೂರ್ಛ ಬರಲಿ, ಅಥವಾ ಆಸ್ಪತ್ರೆಗೆ ಏನೋ ಪೆಟ್ಟಾಗಿ ತಲೆಗೆ ಮೂರ್ಛ ಹೋಗಲಿ, ಅದು ಕೋಮಾ ಎಂದು ಹೇಳ್ತೀವಿ. ಅಥವಾ ಅನಸ್ಥೀಸಿಯಾ ಹಾಕಿರುವುದರಿಂದ ಏನು ಗೊತ್ತಿಲ್ಲದೆ ಇರಲಿ, ಸಮಾಧಿಯಾಗಲಿ. 4 ಈ 4 ಅವಸ್ಥೆಗಳಲ್ಲಿ ಇನ್ನೂ ಇಂಥದ್ದು ಏನಿವೆಯೋ ಇದ್ದರೆ ಗೊತ್ತಿಲ್ಲ, ಎಷ್ಟಿದೆಯೋ ಅಷ್ಟು. ಯಾವ ಪ್ರಪಂಚದ ಅನುಭವ, ದೇಹದ ಅನುಭವ, ಇಂದ್ರಿಯ, ಮನಸ್ಸು, ನಾಮರೂಪ ಏನಿಲ್ಲ, ದೇಶ ಕಾಲ, ಅದು ಇದು ನಾನು ನೀನು ಏನಿಲ್ಲವೋ ಅಂಥ ಅವಸ್ಥೆಗಳೆಲ್ಲ ಸುಷುಪ್ತಿ ಸಮಾನವಾಗಿ ಬರುತ್ತವೆ ಅಲ್ಲವೇ? ದೇ ಆರ್ ಆಲ್ ಈಕ್ವಲ್ ಟು ಅವೆಲ್ಲ ಸುಷುಪ್ತಿಗೆ ಆಗುತ್ತವೆ. ಅಂದರೆ ಅನುಭವದಲ್ಲಿ ಸುಷುಪ್ತಿ ಸಮಾನ. ನೋಡಿ, ನೀವು ಲೌಕಿಕ ದೃಷ್ಟಿಯ ವ್ಯತ್ಯಾಸ ಇರಬಹುದು, ಮೂರ್ಛಕ್ಕೆ ಅನಸ್ಥೀಸಿಯಾಕ್ಕೆ ವ್ಯತ್ಯಾಸ ಇರುತ್ತದೆ. ಅನಸ್ಥೀಸಿಯಾ ಹಾಕ್ಕೊಂಡರೆ, ಅಂದರೆ ಆಪರೇಷನ್ಗೋಸ್ಕರ ಒಂದು ಮೂರ್ಛೆ ಹೋಗುವಷ್ಟು ಒಂದು ಔಷಧಿ ಕೊಡ್ತಾರೆ ನೋಡಿ, ಅದು ಹಾಕ್ಕೊಂಡ್ರೆ ಇಂಜೆಕ್ಷನ್ ಕೊಡ್ತಾರೆ, ಮೂರ್ಛೆ ಬಂದು ಬಿಡ್ತದೆ. ಅದು ಎಷ್ಟು ಗಂಟೆಗೆ ಕೊಡಬೇಕು ಎಂದು ಅವರು ಲೆಕ್ಕ ಮಾಡಿಕೊಂಡು ಅಷ್ಟು ಕೊಡ್ತಾರೆ, ಅದರಿಂದ ಅಷ್ಟು ಗಂಟೆ ಮೂರ್ಛೆ ಹೋಗಿರುತ್ತಾನೆ. ಅದು ಆ ಮೂರ್ಛೆ ಮನುಷ್ಯನಿಗೆ ರೋಗದಿಂದ ಬಂದಿದ್ದಲ್ಲ. ಸ್ವಲ್ಪ ಹೊತ್ತು ಹೋಗ್ತಾನೆ, ಮತ್ತು ಎಚ್ಚರಕ್ಕೆ ಬರ್ತಾನೆ, ನಾರ್ಮಲ್ ಆಗ್ತಾನೆ, ಏನು ಬೇಕಾಗಿಲ್ಲ, ಅವರಿಗೆ ಏನು ತೊಂದರೆ ಆಗಲ್ಲ. ಆದರೆ ಈ ರೋಗದಿಂದ ಬಂದಿರುವ ಮೂರ್ಛಾ ರೋಗ ಇರುತ್ತದೆ ನೋಡಿ, ಎಪಿಲೆಪ್ಸಿ ಮುಂತಾದ ಏನು ಹೇಳ್ತಾರೋ ನೀವು ಕನ್ನಡದಲ್ಲಿ, ಸೊಮ್ಮ ರೋಗ ಹೇಳ್ತೀವಿ ತೆಲುಗಿನಲ್ಲಿ, ನೀವೇನು ಹೇಳ್ತಾರೋ. ಸೊ ಮೂರ್ಛ ರೋಗದಿಂದ ಬಂದಿರುವ ಮೂರ್ಛೆ ಆದರೆ ಶರೀರದಲ್ಲಿ, ಮೆದುಳಿನಲ್ಲಿ ವ್ಯತ್ಯಾಸ ಇರುತ್ತದೆ. ಇದು ಸಮಾಧಿ ಬೇರೆ. ಸಮಾಧಿ ತುಂಬ ಕಷ್ಟಪಟ್ಟು ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಏಕಾಗ್ರತೆ ಮಾಡಿಕೊಂಡು ಸವಿಕಲ್ಪ ಸಮಾಧಿ ಮಾಡಿಕೊಂಡು ನಿರ್ವಿಕಲ್ಪ ಸಮಾಧಿ ಮಾಡಬೇಕಾಗ್ತದೆ. ಅಂದರೆ ಕೋಮಾದಿಂದ ಏನಾದರೂ ಪೆಟ್ಟಾದರೂ, ಆಕ್ಸಿಡೆಂಟ್ ಆದರೆ ಕೋಮಾಕ್ಕೆ ಹೋಗಲಿ, ಅಥವಾ ಅನಸ್ಥೀಸಿಯಾನಿಂದ ಕೋಮಾಕ್ಕೆ ಹೋಗಲಿ, ಅಥವಾ ಮೂರ್ಛ ರೋಗದಿಂದ ಹೋಗಲಿ, ಸಮಾಧಿಯಾಗಲಿ, ಈ 4 ಅವಸ್ಥೆಗಳಿಗೆ ಹೊರಗಿನ ಕಾರಣಗಳಿಂದ ವ್ಯತ್ಯಾಸ ಇದೆ. ಅದರಿಂದ ಲೌಕಿಕ ದೃಷ್ಟಿಯ ಈ ಅವಸ್ಥೆಗಳು ಒಂದು ಎಂದು ಪರಿಗಣಿಸಲ್ಲ. ಲೌಕಿಕ ದೃಷ್ಟಿಗೆ ಬೇರೆಯೇ ನೋಡ್ತೀವಿ. ಏಕೆ ಅಂದರೆ ಅವುಗಳ ಕಾರಣ ಬೇರೆ. ಆ ಅವಸ್ಥೆ ಬರುವುದಕ್ಕೆ ಕಾರಣಗಳು ಬೇರೆ ಇರುವುದರಿಂದ ಅವುಗಳನ್ನು ನಾವು ಬೇರೆ ನೋಡ್ಕೊಳ್ತೀವಿ. ಆದರೆ ಇಲ್ಲಿ ತತ್ವ ವಿಚಾರಕ್ಕೆ ಮಾತ್ರ ಇವುಗಳನ್ನು ಬಿಡಿಯಾಗಿ ನೋಡಬೇಕಾಗಿಲ್ಲ. ಏಕೆ ಅಂದರೆ ನೀವು ಹೇಗೆ ಮೂರ್ಛಕ್ಕೆ ಹೋಗ್ತೀವಿ, ರೋಗದಿಂದ ಹೋಗ್ತೀವಾ, ಔಷಧಿ ಹಾಕ್ಕೊಂಡು ಹೋಗ್ತೀವಾ, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಮೂರ್ಛೆ ಆಯಿತಾ, ಶಾಕ್ ಆಗಿ ಮೂರ್ಛಕ್ಕೆ ಹೋದನ, ಇವುಗಳು ನೋಡಲ್ಲ. ತತ್ವ ವಿಚಾರದಲ್ಲಿ ಆ ಅವಸ್ಥೆಯ ಅನುಭವವನ್ನೇ ನೋಡ್ತೀವಿ ಹೊರತು ಹೇಗೆ ಹೋಗಿದ್ದಾನೆ ಎಂಬುದು ನೋಡಲ್ಲ. ಹೇಗೆ ಆ ಅವಸ್ಥೆಗೆ ಹೋಗಿದ್ದಾನೆ ಎಂಬುದು ಲೌಕಿಕ ದೃಷ್ಟಿ. ಇಲ್ಲಿ ಆತ್ಮತತ್ವ ವಿಚಾರಕ್ಕೆ ಸಮಾಧಿ, ನಿರ್ವಿಕಲ್ಪ ಸಮಾಧಿ ತಗೋ, ಮೂರ್ಛ ತಗೋ, ಕೋಮಾ ತಗೋ, ಸುಷುಪ್ತಿ ತಗೋ, ಇವುಗಳು ಅನುಭವ ದೃಷ್ಟಿಯ ಒಂದೇ. ಹೇಗೆ ಆ ಅವಸ್ಥೆಗೆ ಹೋಗ್ತೀವಿ ಅದು ವ್ಯತ್ಯಾಸ, ಅದು ಬೇರೆ ಇರಬಹುದು, ಅದು ಬಿಡಿ. ಅನುಭವ ದೃಷ್ಟಿಯ ನೋಡಿದ್ದರೆ ಯಾವ ಪ್ರಪಂಚವಿಲ್ಲ, ದೇಶಕಾಲ ಇಲ್ಲ, ನಾಮರೂಪವಿಲ್ಲ, ದೇಹವಿಲ್ಲ, ಇಂದ್ರಿಯವಿಲ್ಲ, ಮನಸ್ಸಿಲ್ಲ, ನಾನು ನೀನು ಏನಿಲ್ಲ, ಅಷ್ಟೇ. ನಾಮರೂಪ ದೇಶಕಾಲ ಏನಿಲ್ಲ, ಇಷ್ಟು ಮಾತ್ರ. ಅನುಭವವನ್ನು ಅನುಭವವಾಗಿ ನೋಡಿದ್ದರೆ ವ್ಯತ್ಯಾಸವಿಲ್ಲ. ಜನರು ಸಮಾಧಿ ಬೇರೆ, ಸುಷುಪ್ತಿ ಬೇರೆ ಎಂದು ಹೇಳ್ತಾರೆ. ಅಲ್ಲ, ಅನುಭವವಾಗಿ ನೋಡಿದ್ದರೆ ಇದೆಲ್ಲ ಮುಂದೆ ಸುಷುಪ್ತಿಗೆ ಸಮಾಧಿಗೆ ವ್ಯತ್ಯಾಸ ಏನು ಎಲ್ಲ ಎನ್ನುವುದು ಮುಂದೆ ಬರುತ್ತದೆ ಡೀಟೇಲ್ ಆಗಿ. ಈಗ ಮಾತ್ರ ಇಷ್ಟೇ ತಿಳ್ಕೊಂಡು ಸುಷುಪ್ತಿ ಅನುಭವ, ಸಮಾಧಿ ಅನುಭವ, ಮೂರ್ಛಾನುಭವ, ಕೋಮಾ ಅನುಭವವಾಗಿ ನೋಡಿಕೊಂಡರೆ
ಯಾವ ಪ್ರಪಂಚ ನಾಮರೂಪವಿಲ್ಲದ ತಾನು ಮಾತ್ರ ಇರುವ ಅನುಭವ. ಅಷ್ಟರಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಈ ಅವಸ್ಥೆಗಳನ್ನೆಲ್ಲ ಸುಷುಪ್ತಿಯಲ್ಲಿ ಸೇರಿಸಿಬಿಡ್ತೀವಿ. ಎಚ್ಚರದಲ್ಲಿ ನಮಗೆ ಅನಿಸುತ್ತಿರುವ, ಅಂದರೆ ಎಚ್ಚರದ ಅರಿವು ಇದ್ದುಕೊಂಡು ಎಚ್ಚರ ಪ್ರಪಂಚದಲ್ಲೇ ನಡೆಯುತ್ತಿರುವ ಅವಸ್ಥೆಗಳು ಅಲ್ಲವೇ? ಎಚ್ಚರದಲ್ಲಿದ್ದುಕೊಂಡು ಎಚ್ಚರ ಪ್ರಪಂಚದಲ್ಲೇ ಆಗುತ್ತಿರುವ ಅವಸ್ಥೆಗಳು, ಅನುಭವಗಳು ಏನಾದರಿದ್ದರೆ ಅವೆಲ್ಲ ಎಚ್ಚರಕ್ಕೆ ಸೇರಿಸಿಬಿಡ್ತೀವಿ. ಸುಷುಪ್ತಿ, ಈಗ ಎರಡನೆಯ ಅಂಶ, ಸುಷುಪ್ತಿ ಹಾಗೆ ಇರುವಂಥ ಮೂರ್ಛಾ, ನಿರ್ವಿಕಲ್ಪ ಸಮಾಧಿ, ಕೋಮಾ, ಅನಸ್ಥೀಸಿಯಾ ಮುಂತಾದ ಪ್ರಜ್ಞೆ ಇಲ್ಲದ ಅವಸ್ಥೆಗಳೆಲ್ಲ ಸುಷುಪ್ತಿ ಸಮಾನ ಎಂದು ಸೇರಿಸಿಬಿಡ್ತೀವಿ. ಇದೇಕೆ ಅಂದರೆ ನೋಡಿ, ಹೊರಗಿನ ಕಾರಣಗಳನ್ನು ನೋಡುತ್ತಾ ಇಲ್ಲ ನಾವು. ಹೊರಗಿನ ಕಾರಣಗಳು ನೋಡುವುದು ಲೌಕಿಕ ಶಾಸ್ತ್ರ ಆಗುತ್ತದೆ. ಇಲ್ಲಿ ಆತ್ಮತತ್ವ ವಿಚಾರದಲ್ಲಿ ಆ ಅವಸ್ಥೆಯ ಅನುಭವ ಮಾತ್ರ ನೋಡ್ತೀವಷ್ಟೆ. ಆ ಅನುಭವಕ್ಕೆ ನೀವು ಹೇಗೆ ಬಂದಿದ್ದೀರಿ ನೋಡಲ್ಲ ಅಲ್ಲವೇ? ಈ ಅವಸ್ಥೆಗೂ ಹೇಗೆ ಬಂದಿದ್ದೀರಿ ನೋಡಲ್ಲ ನಾವು. ಆ ಅವಸ್ಥಾ ಸ್ವರೂಪ ನೋಡ್ತೀವಿ ಹೊರತು ಹೇಗೆ ಬಂದಿದ್ದೀವಿ ನೋಡಲ್ಲ. ಆದ್ದರಿಂದ ಮೂರ್ಛಾ, ನಿರ್ವಿಕಲ್ಪ ಸಮಾಧಿ, ಸುಷುಪ್ತಿ, ಕೋಮ ಅವಸ್ಥೆಯಾಗಿ ನೋಡಿದ್ದರೆ, ಅನುಭವ ದೃಷ್ಟಿಯ ಅವಸ್ಥೆ ನೋಡಿದ್ದರೆ ಒಂದೇ ಬಗೆ, ಏನು ವ್ಯತ್ಯಾಸ ಇಲ್ಲ ಅಲ್ಲವೇ? ಅನುಭವವಾಗಿ ನೋಡು, ಒಂದೇ ಬಗೆ. ನೀವು ಮೂರ್ಛೆ ಹೋಗಿ ಪ್ರಜ್ಞೆಗೆ ಬಂದ ನಂತರ ಏನಾಯಿತು ಹೇಳು ಅಂದರೆ ಗೊತ್ತಿಲ್ಲ ಹೇಳ್ತಾನೆ. ಮಲ್ಕೊಂಡು ಎದ್ದವನಿಗೆ ಏನಾಯಿತು ಹೇಳು, ಹೇಗಿತ್ತು ಅಂದರೆ ಏನು ಗೊತ್ತಿಲ್ಲ ಹೇಳ್ತಾನೆ. ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡು ಮತ್ತೆ ಉತ್ಥಾನಾವಸ್ಥೆಗೆ ಬಂದಾಗ ಅವಸ್ಥೆ ಹೇಗಿತ್ತು ಹೇಳು, ಅನುಭವ ಅಂದರೆ ಏನು ಗೊತ್ತಿಲ್ಲ, ಏನಿಲ್ಲ ಹೇಳ್ತಾನೆ. ಏನು ಗೊತ್ತಿಲ್ಲ ಹೇಳ್ತಾನೆ. ಕೋಮಾಕ್ಕೆ ಹೋಗಿ ಎಚ್ಚರಕ್ಕೆ ಬಂದವನಿಗೆ ಹೇಗಿತ್ತಪ್ಪ ಅಂದರೆ ಏನಿಲ್ಲ ಹೇಳ್ತಾನೆ. ಅಂದರೆ ಅನುಭವ ಹಾಗೆ ನೋಡಿದ್ದರೆ ಒಂದೇ ಬಗೆ ಇರುತ್ತದೆ. ಅದರಿಂದ ಈ ಅನುಭವಗಳನ್ನೆಲ್ಲ ತತ್ವ ವಿಚಾರಕ್ಕೋಸ್ಕರ ಒಂದೇ ಎಂದು ಪರಿಗಣಿಸ್ತೀವಿ. ನೋಡಿ ಇದು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು, ಲೌಕಿಕ ವಿಚಾರ ಮಾಡುವಾಗ ವ್ಯತ್ಯಾಸ ಇರಬಹುದು, ಆದರೆ ಆ ಅನುಭವವನ್ನು ಅನುಭವವಾಗಿ ನೋಡಿದ್ದರೆ ವ್ಯತ್ಯಾಸವಿಲ್ಲ. ತತ್ವ ವಿಚಾರಕ್ಕೆ ನಾವು ಅನುಭವವನ್ನು ಅನುಭವವಾಗಿ ವಿಚಾರ ಮಾಡುವುದೇ ಬೇಕೇ ಹೊರತು ನೀವು ಹೇಗೆ ಆ ಅನುಭವಕ್ಕೂ ಬಂದಿದ್ದೀರಿ ಅದು ನೋಡಲ್ಲ ನಾವು ಅಲ್ಲವೇ? ನೀವು ಆ ಅನುಭವಕ್ಕೆ ಹೇಗೆ ಬಂದಿದ್ದೀರಿ ನೋಡಲ್ಲ. ಅನುಭವವಾಗಿ ನೋಡುವುದೇ ನಮಗೆ ಬೇಕು. ಅದರಿಂದ ಇದೆಲ್ಲ ಸುಷುಪ್ತಿಗೆ ಸೇರಿಸಿಬಿಡ್ತೀವಿ ಅಲ್ಲವೇ? ಎಚ್ಚರದಲ್ಲಿ ಸೇರಿಸುವ ಅವಸ್ಥೆಗಳು ಯಾವುದಪ್ಪ? ನಿದ್ರಾವಿಹಾರವನ್ನು ಸೇರಿಸಬಹುದಾ? ಗೊತ್ತಿಲ್ಲ, ಅದೆಲ್ಲ ಏಕೆ ಬಿಡು, ಟೈಮ್ ವೇಸ್ಟ್. ಈಗ ಇನ್ನೊಂದು ಮೂರನೇ ಅವಸ್ಥೆ ಇದೆ, ಏನು? ಸ್ವಪ್ನ. ಈಗ ಅದು ನೋಡು, ಇನ್ನೂ ಚೆನ್ನಾಗಿ ನೋಡಿದರೆ ನಮಗೆ ಇದುವರೆಗೆ ಆಗಿರುವ ಮತ್ತು ಮುಂದೆ ಆಗಬಹುದಾದ ಅವಸ್ಥೆಗಳೆಲ್ಲ ಎರಡು ಬಗೆಗಳಲ್ಲಿ ಒಂದಕ್ಕೆ ಸೇರಿಯೇ ತೀರತಕ್ಕವುಗಳಾಗಿವೆ. ನಮಗೆ ಹೊಸದಾಗಿ ತೋರಿಬರುವ ಇರವಿನ ಅನುಭವವಾಗುವುದು ಒಂದವಸ್ಥೆ. ಹೊಸದಾಗಿ ತೋರಿಬರುವ ಇರವಿನ ಅನುಭವವಾಗುವುದು ಒಂದವಸ್ಥೆ. ಅಂದರೆ ಏನಿದು? ನನಗಂತೂ ಪರಮಾರ್ಥ ಚಿಂತಾಮಣಿ ಅರ್ಥವೇ ಆಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ನಾನು ಪರಮಾರ್ಥ ಚಿಂತಾಮಣಿ ಓದಿದೆ ಎಲ್ಲರೂ ಹೇಳ್ಕೊಡ್ತಾರೆ. ಅವರಿಗೆ ಏನು ಅರ್ಥವಾಯಿತು ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಅರ್ಥವೇ ಆಗ್ತಾ ಇಲ್ಲ. ನನಗೆ ಭಾಷೆ ಬರಲ್ಲ ಎಂದು ಅರ್ಥವಾಗ್ತಾ ಇಲ್ಲವಾ, ಅಥವಾ ಆ ವಿಷಯವೇ ಸ್ವಾಮೀಜಿ ಹೇಳುವುದು ವಿಚಿತ್ರವಾಗಿ ಹೇಳ್ತಾರೆ. ಕಾಂಪ್ಲಿಕೇಟು. ದ ವೆರಿ ಪ್ರೆಸೆಂಟೇಷನ್ ಈಸ್ ಹೈಲಿ ಕಾಂಪ್ಲಿಕೇಟೆಡ್.
ಈಗ ನಾನು ಬೇರೆ ಟ್ರಾನ್ಸ್ಲೇಷನ್ ನೋಡಿ ಹೇಳ್ತಾ ಇದ್ದೀನಿ. ಡ್ವೆಲ್ಲಿಂಗ್ ಡೀಪ್ಲಿ ಆಲ್ ದ ಸ್ಟೇಟ್ಸ್ ದಟ್ ವಿ ಹ್ಯಾಡ್ ಇನ್ ದ ಪಾಸ್ಟ್ and those likely to come in future can be divided into two categories. One is a state in which we get to experience various things. ಓಕೆ, ಇದು ಮಾಂಡುಕ್ಯ ಶೈಲಿಯಲ್ಲಿ ಮಾತಾಡ್ತಾ ಇದ್ದಾರೆ ಸ್ವಾಮಿ. ಇದು ಎ, ಇದು ಬಿ. ಅಂದರೆ ನಮಗೆ ಇರುವ ಅವಸ್ಥೆಗಳನ್ನೆಲ್ಲ ಎರಡು ಬಗೆಯಾಗಿ ವಿಂಗಡ ಮಾಡಬಹುದು. ಒಂದೇನೆಂದರೆ ಏನೇನೋ ಬಗೆ ಬಗೆ ವಸ್ತುಗಳು ಕಂಡುಬರುವುದು ಒಂದು ಅವಸ್ಥೆ. ಇನ್ನೊಂದೇನೆಂದರೆ ಏನಿಲ್ಲದೆ ನಾವು ಮಾತ್ರ ಇರುವುದು ಅಷ್ಟೇ, ಯಾವ ತೋರಿಕೆಯೂ ಇಲ್ಲದೆ ನಾವೇ ನಾವಾಗಿರುವುದು ಮತ್ತೊಂದು ಅವಸ್ಥೆ. ಒಂದು ಅವಸ್ಥೆಯಲ್ಲಿ ನಾವು ನಮ್ಮ ಜೊತೆಗೆ ಇನ್ನು ಏನೋ ಬಗೆ ಬಗೆ ಪ್ರಪಂಚವೆಲ್ಲ ಕಂಡು ಬರ್ತದೆ, ಇದೊಂದು ಬಗೆಯ ಅವಸ್ಥೆ. ಈಗ ಮಿಕ್ಕ ಯಾವುದಿಲ್ಲದೆ ನಾವು ಮಾತ್ರ ನಾವಿರುವುದು ಇನ್ನೊಂದು ಅವಸ್ಥೆ. ಅಂದ್ರೇನು? ಒಂದು ಸುಷುಪ್ತಿ ಅವಸ್ಥೆ, ಇನ್ನೊಂದು ಎಚ್ಚರವೋ ಜಾಗ್ರತೋ ಎರಡೂ ಹೇಳಿ ಒಂದೇ ಆಗುತ್ತದೆ. ಜಾಗ್ರತೋ ಕನಸೋ, ಜಾಗ್ರತೋ ಸ್ವಪ್ನವೋ. ಜಾಗ್ರತ್ತಾಗಲಿ ಸ್ವಪ್ನಗಳಲ್ಲಿ ಆಗಲಿ ನಾನಾ ವಿಷಯಗಳು ಕಂಡು ಬರ್ತವೆ. ಸುಷುಪ್ತಿಯಲ್ಲಿ ಏನು ಕಂಡು ಬರಲ್ಲ. ಅದರಿಂದ ಎರಡೇ ಎರಡು, ಒಂದು ಸ್ವಪ್ನಾವಸ್ಥೆ, ಒಂದು ಸುಷುಪ್ತಿ ಅವಸ್ಥೆ ಅಷ್ಟೇ. ನಮ್ಮ ಅವಸ್ಥೆಗಳೆಲ್ಲ ಎರಡಕ್ಕೆ ಸೇರಿಸಿಬಿಡಬಹುದು ಅಲ್ಲವೇ? ನಮಗೆ ಎಷ್ಟೇ ಅವಸ್ಥೆಗಳಾಗಲಿ ಎಲ್ಲವನ್ನು ಎರಡಕ್ಕೆ ವಿಂಗಡ ಮಾಡಿಬಿಡಬಹುದು. ಎರಡೇ ಸಾಕು, ಮಿಕ್ಕದು ಬೇಡವೇ ಬೇಡ. ಏಕೆಂದರೆ ಇದ್ದರೂ ಆ ಅವಸ್ಥೆಗಳನ್ನೆಲ್ಲ ಎರಡರಲ್ಲೇ ಅಡಕ ಮಾಡಿಬಿಡಬಹುದು. ಯಾವ ತೋರಿಕೆಯೂ ಇಲ್ಲದೆ ನಾವೆಂದಿರುವುದು ಒಂದು ಅವಸ್ಥೆ, ಏನೇನೋ ಬಗೆ ತೋರುವುದು ಇನ್ನೊಂದು ಅವಸ್ಥೆ. ಈಗ ಅಷ್ಟೇ, ನೀವು ಏನೇ ಎರಡು ಬಿಟ್ಟಿರುತ್ತದೆ, ಈ ಎರಡು ಬಿಟ್ಟು ಹೆಚ್ಚಾದರೆ ಇರುತ್ತದೆ, ಏನಿಲ್ಲ. ಆದ್ದರಿಂದ ಈ ದೃಷ್ಟಿಯಿಂದ ನೋಡಿದ್ದರೆ ಹೊರತೋರಿಕೆಗಳ ಅನುಭವವಿರುವ ಎಚ್ಚರ ಕನಸುಗಳೆರಡು ಒಂದೇ ಅವಸ್ಥೆಯಾಗಿ ಬಿಡುವವು. ಹೊರತೋರಿಕ ಅಂದ್ರೇನು? ಈ ದೃಷ್ಟಿಯಿಂದ ನೋಡಿದ್ದರೆ ಹೊರತೋರಿಕೆಗಳ ಅನುಭವವಿರುವ ಎಚ್ಚರ ಕನಸುಗಳೆರಡು. ಹೊರತೋರಿಕ ಅಂದರೆ ನಾನಾ ವಸ್ತುಗಳು, ಹೊರಗೆ ಅನೇಕ ಪದಾರ್ಥಗಳು ಕಂಡುಬರುವ ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ ಎರಡನ್ನು ಸೇರಿಸಿ ಒಂದು ಅವಸ್ಥೆ ಮಾಡಿಬಿಡ್ತೀವಿ. ಅಂದ್ರೇನು? ಈ ಎರಡರಲ್ಲಿ ಏನು ಕಾಮನ್? ಸಾಮಾನ್ಯವಾಗಿ ಯಾವುದು? ನಾನು, ನನಗಿಂತ ಬೇರೆ ಎಂಬುದು ಎರಡು ಕಂಡು ಬರ್ತವೆ. ನಾನಿದ್ದೇನೆ, ನನಗಿಂತ ಬೇರಿದೆ. ಆ ನನಗಿಂತ ಬೇರೆ ಆಗಿರುವವು ಅನೇಕ ಪದಾರ್ಥಗಳಿವೆ. ಈ ತರಹ ಅನುಭವವಾಗುವ ಅವಸ್ಥೆಗಳು ಎರಡು ಇವೆ, ಜಾಗೃತ್ತೊಂದು, ಸ್ವಪ್ನವೊಂದು. ಈ ಎರಡನ್ನು ಸೇರಿಸಿ ಒಂದಕ್ಕೆ ಸೇರಿಸಬಹುದು. ಏನು? ನಾನಾತ್ವವು ತೋರುವ ಅವಸ್ಥೆ. ನಾನಾತ್ವವು ತೋರುವ ಅವಸ್ಥೆ. ಜಾಗೃತ್ತು ಸ್ವಪ್ನ ಎರಡರಲ್ಲಿ ಕಾಮನಂಶ ಸಾಮಾನ್ಯಾಂಶ ಎರಡರಲ್ಲಿ ನಾನಾತ್ವವು ತೋರುತ್ತದೆ. ಆದ್ದರಿಂದ ಈ ಎರಡನ್ನು ಒಟ್ಟುಗೂಡಿಸಿ ಒಂದೇ ಅವಸ್ಥೆ ಅಂತ ಪರಿಗಣಿಸಬಹುದು ಅಲ್ಲವೇ? ಈ ದೃಷ್ಟಿಯಿಂದ ನೋಡಿದ್ದರೆ ಹೊರತೋರಿಕೆಗಳ ಅನುಭವವಿರುವ ಎಚ್ಚರ ಕನಸುಗಳೆರಡು ಒಂದೇ ಅವಸ್ಥೆಯಾಗಿ ಬಿಡುವವು. ಈಗ ಇನ್ನೊಂದು ನೋಡಿ, ಮನೋರಥ, ಉನ್ಮಾದ, ಇವೆಲ್ಲ ಹಿಂದೆ ನಾವು ಅವಸ್ಥೆಗಳನ್ನೆಲ್ಲ ಒಂದು ದೊಡ್ಡ ಪಟ್ಟಿ ಮಾಡಿದ್ದೀವಲ್ಲ, ಆ ಪಟ್ಟಿಯಿಂದಲೇ ಕೆಲವು ಅವಸ್ಥೆಗಳನ್ನು ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಮನೋರಥ, ಉನ್ಮಾದ, ಸನ್ನಿಪಾತ, ನಿದ್ರಾವಿಹಾರ, ಜಡಾವಸ್ಥೆ, ವಶ್ನಾವಸ್ಥೆ ಅಂದರೆ ವಶ್ಯಾವಸ್ಥೆ ಅಂದರೆ ಹಿಪ್ನೋಟಿಸಮ್, ಮೆಸ್ಮರಿಸಮ್, ಇವೆಲ್ಲ ಈ ತರಗತಿಗೆ ಸೇರಿದ ಅವಸ್ಥೆಗಳಾಗುತ್ತವೆ. ಮನೋರಥ ಅಂದರೆ ನಮ್ಮ ಮನಸ್ಸಿನ ಊಹಕಲ್ಪನೆಗಳು. ಅಂದರೇನು? ನಮ್ಮ ಹಗಲು ಕನಸು ಡೇ ಡ್ರೀಮಿಂಗ್ ಹೇಳ್ತೀವಲ್ಲ, ಹಗಲು ಕನಸು ಡೇ ಡ್ರೀಮಿಂಗ್ ಆಗಲಿ, ಉನ್ಮಾದ ಹುಚ್ಚಾಗಿ ಮಾತಾಡುವುದಾಗಲಿ, ಸನ್ನಿಪಾತ ಅಂದರೆ ಒಂದು ಜ್ವರ ಬಂದಾಗ ಸನ್ನಿಪಾತ ಆಗುತ್ತದೆ ನೋಡಿ, ಡೆಲ್ಲೀರಿಯಂ ಎಂದು ಹೇಳ್ತಾರೆ ನೋಡಿ. ಸನ್ನಿಪಾತ, ಡೆಲ್ಲೀರಿಯಂ. ಒಂದು ಜ್ವರ ಬಂದಾಗ ಏನೇನೋ ಮಾತಾಡ್ತಾನೆ. ದೆನ್ ನಿದ್ರಾವಿಹಾರ ಅಂದರೆ ಮಲ್ಕೊಂಡವನು ಎದ್ದು ನಿದ್ದೆಯಲ್ಲೇ ಎದ್ದು ನಡ್ಕೊಂಡು ಹೋಗ್ತಾನೆ. ಅದು ಹೇಳಿದ್ದೀನಲ್ಲ ನಾನು ನಿನ್ನೆ ಹಿಂದಿನ ಪಾಠದಲ್ಲಿ. ನಿದ್ರಾವಿಹಾರ. ಜಡ ಅಂದರೆ ಸ್ಟುಪಿಫೈಡ್.
ಸ್ಟುಪಿಫೈರ್ ಅಂದರೆ ಏನೋ ಮಂದ ಏನು ಮಾಡಬೇಕನ್ಸಲ್ಲ, ಸುಮ್ಮನೆ ಕೂತಿರ್ತಾನೆ. ಶಾಕ್ ಆಗಿಬಿಟ್ಟಾಗ ಸ್ವಲ್ಪ ಹೊತ್ತು ಹಾಗೆ ನಿಂತಿರ್ತಾನೆ, ಏನು ಮಾಡಬೇಕೋ ತೋರಿಸ್ತಾ ಇಲ್ಲ, ಏನು ಮಾಡಬೇಕೋ ತೋರಿಸುವುದೇ ಅಲ್ಲ, ಅಲ್ಲವೇ? ಅದು ಜಡಾವಸ್ಥೆ. ವಶನಾವಸ್ಥೆ ಅಂದರೆ ಹಿಪ್ನೋಟಿಸಮ್ ಆರ್ ಮೆಸ್ಮರಿಸಮ್ ಮಾಡಿದ್ದರೆ, ಹಿಪ್ನೋಟೈಸ್ ಮಾಡುವವನು ನಮ್ಮನ್ನು ಅವರ ವಶದಲ್ಲಿಟ್ಕೊಂಡು ಅವರು ಯಾವುದು ಸಲಹೆ ಕೊಡ್ತಾನೋ ನಾವು ಅದು ನೋಡ್ತೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀವಿ, ನೀವು ಇಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ, ಕಾರ್ನಲ್ಲಿ ಹತ್ತಿದ್ದೀವಿ, ನಿಮ್ಮ ಕಾರ್ ನಿಂತು ಹೋಯಿತು, ನಿಮಗೆ ಕಾರ್ ನಿಂತು ಹೋಗಿದ್ದೇ ಅನಿಸುತ್ತದೆ. ಅಲ್ಲಿ ನಿಮಗೆ ಕಾರ್ನ ಶಬ್ದ ಕೇಳಿಸ್ತದೆ, ಕೇಳಿಸ್ತದೆ. ತಕ್ಷಣವೇ ಒಂದು ಆನೆ ಬಂತು ಅಂದರೆ ಅವನು ಏನೇನು ಹೇಳ್ಕೊಡ್ತಾನೋ ನಿಮ್ಗೆ ಅದೇ ಅನುಭವ ಆಗ್ತಾನೆ ಇರ್ತದೆ. ಹಿಪ್ನೋಟಿಸಮ್ನಲ್ಲಿ ಆ ಹಿಪ್ನೋಟೈಸ್ ಮಾಡುವವನು ಏನೇನು ನಿಮಗೆ ಸೂಚನೆಗಳು ಕೊಡ್ತಾನೋ, ಸಲಹೆಗಳು ಕೊಡ್ತಾನೋ, ಆ ಸೂಚನೆಗೆ ಅನುಗುಣವಾಗಿ ನಿಮ್ಮ ಅನುಭವಗಳಾಗುವುದು ಕಂಡುಬರುತ್ತದೆ. ಅದರಿಂದ ಅಕಾರ್ಡಿಂಗ್ ಟು ಹಿಸ್ ಸಜೆಷನ್, ವಾಟ್ ಎವರ್ ಸಜೆಷನ್ ಹಿ ಮೇಕ್ಸ್, ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ದೋಸ್ ಥಿಂಗ್ಸ್. ಸೊ ಹಿಪ್ನೋಟಿಸಮ್ ಮೇಕ್ಸ್ ಯುವರ್ ಮೈಂಡ್, ಕೀಪ್ಸ್ ಯುವರ್ ಮೈಂಡ್ ಅಂಡರ್ ಹಿಸ್ ಕಂಟ್ರೋಲ್. ಅವರು ತನ್ನ ಅಧೀನದಲ್ಲಿ, ನಿಮ್ಮ ಮನಸ್ಸನ್ನು ತನ್ನ ಅಧೀನದಲ್ಲಿಟ್ಕೊಂಡು ಏನು ಕಂಡು ಬರಬೇಕೋ ಅವರು ಸಲಹೆ ಕೊಡ್ತಾ ಇರ್ತಾನೆ, ಸೂಚನೆ. ಅವರು ಹೇಳಿದ ಹಾಗೆ ನೀವು ನೋಡೋದೇ ಶುರು ಮಾಡ್ತೀರಿ. ಅವ್ರು ಏನೇನು ಹೇಳ್ತಾರೋ ನಿಮ್ಗೆ ಅದು ಆಗುತ್ತದೆ. ಇದು ಹಿಪ್ನೋಟಿಸಮ್ ಅವಸ್ಥೆ. ಈ ಹಿಪ್ನೋಟಿಸಮ್ ಅವಸ್ಥೆ, ಉನ್ಮಾದಾವಸ್ಥೆ, ಹಗಲು ಕನಸಾವಸ್ಥೆ ಇವೆಲ್ಲ ಏನು ಜಾಗೃತ ಸ್ವಪ್ನಗಳ ಹಾಗೆ ನೋಡಬೇಕು. ಜಾಗೃತ ಸ್ವಪ್ನಗಳ ಹಾಗೆ ಇದು ನೋಡಬೇಕು. ಏಕೆಂದರೆ ನಾವು ಅವಸ್ಥೆಗಳನ್ನೆಲ್ಲ 3ರಲ್ಲಿ ಸೇರಿಸಿದ್ದೀವಿ. ಓಕೆ, ಅವಸ್ಥೆಗಳನ್ನೆಲ್ಲ ಜಾಗೃತ ಸ್ವಪ್ನ, ಅನೇಕ ಅವಸ್ಥೆಗಳು ಜಾಗೃತ ಸ್ವಪ್ನ 3ಗಳಲ್ಲಿ ಸೇರಿಸಿದ್ದೇವೆ. ಈ 3ಅನ್ನು ಮತ್ತೆ 2ಗೆ ಸೇರಿಸಿಬಿಟ್ಟಿದ್ದೀವಿ. ಎರಡು ಅಂದರೆ ಏನು? ಜಾಗೃತ ಸ್ವಪ್ನಗಳು ಸೇರಿಸಿ ಒಂದೇ ಅಂದರೆ ಏನು? ದ್ವೈತವನ್ನು ತೋರುವ ಅವಸ್ಥೆ. ದ್ವೈತವನ್ನು ತೋರುವ ಅವಸ್ಥೆ, ಅದ್ವೈತ ಅವಸ್ಥೆ, ಎರಡು ಅಷ್ಟೇ. ಈಗ ನಮಗೆ ದ್ವೈತ ತೋರುವ ಅವಸ್ಥೆಗಳು ಅನೇಕ ಇವೆ, ಅವೆಲ್ಲ ಒಂದೇ ಆಗಿಬಿಡ್ತವೆ. ಈಗ ಅದ್ವಿತೀಯ ಅವಸ್ಥೆ ಅಂದರೆ ನಾನೊಬ್ಬನೇ ಇದ್ದೇನೆ, ನಾನು ಮಾತ್ರ ಇದ್ದೇನೆ, ಯಾವುದೆಲ್ಲ ನನಗಿಂತ ಬೇರೆ. ಈ ಮಿಕ್ಕ ಕೆಲವು ಅವಸ್ಥೆಗಳನ್ನು ಇದಕ್ಕೆ ಸೇರಿಸ್ತೀವಿ. ಈಗ ಒಟ್ಟು 2 ಆಯಿತಾ? ಇವೆಲ್ಲ ಈ ತರಗತಿಗೆ ಸೇರಿದ ಅವಸ್ಥೆಗಳಾಗಿರುತ್ತವೆ. ನಾನು ಮತ್ತೊಂದು ಎಂಬ ಅರಿವು ಇಲ್ಲದಿರುವ ನಿದ್ದೆ. ನೋಡಿ, ನಾನು ಮತ್ತೊಂದು ಎಂಬ ಅರಿವೇ ಇಲ್ಲದಿರುವುದು ನಿದ್ದೆ. ನಾನು ಎಂಬ ಅರಿವಿಲ್ಲ, ಮತ್ತೊಂದು ಎಂಬ ಅರಿವಿಲ್ಲ. ಎಲ್ಲಿ? ತನ್ನಿದ್ದೆಯಲ್ಲಿರುವಾಗ. ಈಗ ಎಚ್ಚರದಲ್ಲಿ ಇದಿಗೋ ನಾನಿದ್ದೇನೆ, ಮಿಕ್ಕ ಇದೆ ಎಂದು ಹೇಗೆ ಅನಿಸುತ್ತಾ ಇದೆಯೋ ಆ ತರಹ ಅನುಭವವಾಗಲ್ಲ. ಸುಷುಪ್ತಿಯಲ್ಲಿ ನಾನಿದ್ದೇನೆ, ನನಗಿಂತ ಬೇರೆ ಮತ್ತೊಂದಿದೆ, ಈ ಅನುಭವವಿಲ್ಲ. ಆದ್ದರಿಂದ ಅಂಥ ನಿದ್ದೆ, ಮೂರ್ಛ, ಮದ, ಸಮಾಧಿ ಮುಂತಾದವೆಲ್ಲ 2ನೆಯ ತರಗತಿಗೆ ಸೇರಿದ ಅವಸ್ಥೆಗಳಾಗುತ್ತವೆ. 2ನೇದು ಅಂದರೆ ಏನಿಲ್ಲದ ಅವಸ್ಥೆ ಒಂದು, ದ್ವೈತವಾಗಿ ತೋರುವ ಅವಸ್ಥೆ ಒಂದು, 2. ಮರಣವೆಂಬುದು ನಿಜವಾಗಿ ಒಂದು ಅವಸ್ಥೆಯೇ ಅಲ್ಲ. ನೋಡಿ, ಮರಣಾವಸ್ಥೆ ಎಂದು ಶಂಕರಾಚಾರ್ಯರು ಹೇಳ್ತಾರೆ. ಅದನ್ನು ಸ್ವಾಮೀಜಿ ಇಲ್ಲಿ ಸ್ಪಷ್ಟಗೊಳಿಸಿದ್ದಾರೆ. ಮರಣವು ಒಂದು ಅವಸ್ಥೆಯೇ ಅಲ್ಲ. ಇಲ್ಲಿ ಸಂದೇಹ ಬರುತ್ತದೆ, ನೀವು ಶಂಕರ ಭಾಷ್ಯ ಓದಿದ್ದರೆ. ಶಂಕರಾಚಾರ್ಯರು, ನಾನು ಇದೆಲ್ಲ ಬರ್ಕೊಳ್ತಾ ಇದ್ದೇನೆ, ಮತ್ತೆ ಇದು ಸಿಕ್ಕುವುದೇ ಕಷ್ಟ. ಮರಣ ಅವಸ್ಥೆ 66 ಕರೆಕ್ಟ್. ಭಾಷ್ಯದಲ್ಲಿ ಶಂಕರಾಚಾರ್ಯರು ಸುಷುಪ್ತಿ, ಸಮಾಧಿ, ಮರಣ ಎಂದು ಹೇಳಿಬಿಡ್ತಾರೆ. ಮರಣಾವಸ್ಥೆಯನ್ನು ಸುಷುಪ್ತಿ ಸಮಾಧಿ ಜೊತೆಗೆ ಸೇರಿಸಿಬಿಡ್ತಾರೆ. ನನಗೆ ಅನಿಸಿತು, ಮರಣವು ಅವಸ್ಥೆ ಆಗುತ್ತದೆ.
ಮರಣಾವಸ್ಥೆ ಯಾರಾದರೂ ಅನುಭವಿಸಿ ನೋಡಿದ್ದಾರಾ? ಯಾರು? ಬದುಕಿರುವ ನಾವು. ಬದುಕಿರುವರು ಮರಣಾವಸ್ಥೆ ಹೇಗೆ ನೋಡ್ತಾನಪ್ಪ? ಬದುಕಿರುವವನು ಮರಣಾವಸ್ಥೆಯನ್ನು ಹೇಗೆ ನೋಡ್ತಾನೆ, ಹೇಗೆ ಅನುಭವಿಸ್ತಾನೆ? ಅನುಭವಿಸೋದಾಗಲ್ಲ. ಆದ್ದರಿಂದ ಸುಷುಪ್ತಿ, ಸಮಾಧಿ, ಮೂರ್ಛಾ, ಸುಷುಪ್ತಿ, ಸಮಾಧಿ, ಮೂರ್ಛಾ, ಮರಣ, ಇವುಗಳನ್ನು ಒಟ್ಟು ಸೇರಿಸ್ತಾರೆ ಶಂಕರಾಚಾರ್ಯರು ಭಾಷ್ಯದಲ್ಲಿ. ಅದರ ಕುರಿತು ಸ್ವಾಮೀಜಿ ಅಲ್ಲಿ ಏನು ಹೇಳಲ್ಲ, ಸುಮ್ಮನೆ ಅನುವಾದ ಮಾಡಿಟ್ಟರು ಕನ್ನಡದಲ್ಲಿ. ಎಲ್ಲೋ ಸ್ವಲ್ಪ ಕೆಲವು ಕಡೆ ಟಿಪ್ಪಣಿಗಳನ್ನು ಕೊಟ್ಟರು, ಎಷ್ಟೋ ಕಡೆ ಅದೂ ಇಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಪರಮಾರ್ಥ ಚಿಂತಾಮಣಿಯಲ್ಲಿ, ಒಳ್ಳೆಯ ವಿಷಯ. ಮರಣವೆಂಬುದು ನಿಜವಾಗಿ ಒಂದು ಅವಸ್ಥೆಯೇ ಅಲ್ಲ, ಏಕೆಂದರೆ ಮತ್ತೊಬ್ಬರು ಸತ್ತರೆಂಬುದು ನಮ್ಮ ಎಚ್ಚರಕ್ಕೆ ಸೇರಿಕೊಂಡಿರುತ್ತದೆ. ಮರಣ ಎಂಬುದು ನಾವು ತೀರ್ಕೊಂಡಾಗ ಅಥವಾ ಇನ್ನೊಬ್ಬರು ತೀರ್ಕೊಂಡಾಗ ಎರಡೇ ಎರಡು. ಇನ್ನೊಬ್ಬರು ತೀರ್ಕೊಂಡರೆ, ಇನ್ನೊಬ್ಬರು ಪ್ರಾಣ ಬಿಟ್ಟರೆ, ಇನ್ನೊಬ್ಬರು ಮರಣಪಟ್ಟರೆ ಅಲ್ಲವೇ, ಮೃತ್ಯುಪಟ್ಟರೆ, ಇನ್ನೊಬ್ಬರು ಮರಣಪಟ್ಟರೆ ಅದು ನಮ್ಮ ಜಾಗೃತ ಅವಸ್ಥೆಯಲ್ಲಿ ಆಗುತ್ತದೆ ಅಲ್ಲವೇ. ಇನ್ನೊಬ್ಬರು ಮೃತ್ಯುಪಟ್ಕೊಂಡರೆ, ಮರಣಪಟ್ಟರೆ ಅದು ನಮ್ಮ ಜಾಗೃತ ಅವಸ್ಥೆಯಲ್ಲಿ ತೋರ್ಕೊಳ್ತದೆ. ಅದನ್ನು ನಾವು ಮರಣವನ್ನು ಅನುಭವಿಸೋಕ್ಕಾಗಲ್ಲ, ಇನ್ನೊಬ್ಬರ ಮರಣವನ್ನು ನಾವು ಅನುಭವಿಸೋಕ್ಕಾಗಲ್ಲ. ಆದ್ದರಿಂದ ಮರಣವೆಂಬುದು ನಿಜವಾಗಿ ಒಂದು ಅವಸ್ಥೆಯಲ್ಲ, ಏಕೆಂದರೆ ಮತ್ತೊಬ್ಬರು ಸತ್ತರೆಂಬುದು ನಮ್ಮ ಎಚ್ಚರಕ್ಕೆ ಸೇರಿಕೊಂಡಿರುತ್ತದೆ. ಓಕೆ, ನಾವು ಸತ್ತಾಗ ಆವಾಗ ಅನುಭವ ಆಗ್ತದಲ್ಲ. ನಾವು ಸತ್ತಾಗ ಹೇಗೆ ಅನುಭವವಾಗುವುದೆಂಬುದು ಈಗ ತಿಳಿಯದ್ದರಿಂದ ನಾವೇ ಸತ್ತಾಗ ಆ ಮರಣಾನುಭವ ಹೇಗಿರುತ್ತದೋ ಯಾರಿಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿರುವರಿದ್ದಾರಾ? ಮರಣ ಹೇಗಿರುತ್ತದೆ ಎಂಬುದು ಅದರ ಅನುಭವವನ್ನು ವಿಚಾರಕ್ಕೆ ತೆಗೊಳ್ಳುವುದಕ್ಕೆ ಬರುವುದಿಲ್ಲ. ಅದರ ಅನುಭವವು ಹೇಗಿರುತ್ತದೆ ಎಂಬುದು ವಿಚಾರಕ್ಕೆ ತಗೊಳ್ಳಕ್ಕಾಗಲ್ಲ. ಶಂಕರಾಚಾರ್ಯರು ಮಾತ್ರ ಅದನ್ನು ಸುಷುಪ್ತಿ ಜೊತೆಗೆ ಸೇರಿಸ್ತಾರೆ. ಶಂಕರಾಚಾರ್ಯರು ಮರಣಾವಸ್ಥೆಯ ಅನುಭವವನ್ನು ಸುಷುಪ್ತಿ ಅನುಭವ ಆಗಿದೆ ಎಂದು ಸೇರಿಸ್ತಾರೆ. ಅಂದರೆ ಬದುಕಿರುವವನಿಗೆ ಮರಣಾವಸ್ಥೆ ಹೇಗಿರುತ್ತದೆ ಅಂದರೆ ಸುಷುಪ್ತಿ ಹಾಗೇ ಇರುತ್ತದಲ್ಲವೇ. ಬದುಕಿರುವವನಿಗೆ ಮರಣಾವಸ್ಥೆ ಹೇಗಿರುತ್ತದೆ ಹೇಳಪ್ಪ ಅಂದರೆ ಏನು ಹೇಳೋಕ್ಕಾಗುತ್ತದೆ? ಏಕೆಂದರೆ ಬದುಕಿರುವವನಿಗೆ ಮರಣ ಕುರಿತು ಏನು ಯೋಚನೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಶಂಕರಾಚಾರ್ಯರು ಮರಣಾವಸ್ಥೆಯನ್ನು ಸುಷುಪ್ತಿ ಸಮಾನ ಎಂದು ಸುಷುಪ್ತಿ ಜೊತೆಗೆ ಸೇರಿಸಿರುವುದು ಇದೇ ಕಾರಣವಾಗಬಹುದು ಎಂದು ನನ್ನ ಕಲ್ಪನೆ. ಸ್ವಾಮೀಜಿ ಮಾತ್ರ ಎಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳಿದ್ದಾರೆ ನೋಡಿ. ಪರಮಾರ್ಥ ಚಿಂತಾಮಣಿಯಲ್ಲಿ ಮರಣಾವಸ್ಥೆಯನ್ನು ಯಾವ ಅವಸ್ಥೆಗೂ ಸೇರಿಸುವುದು ಕಷ್ಟ, ಏಕೆಂದರೆ ಎರಡೇ ಎರಡು. ಇನ್ನೊಬ್ಬರ ಮರಣ ನಮ್ಮ ಜಾಗೃತಿನಲ್ಲಿ ಆಗುತ್ತದೆ, ನಮ್ಮ ಮರಣ ನಮಗಾಗುವುದೇ ಇಲ್ಲ. ನಮ್ಮ ಮರಣ ನಮಗಾಗ್ತದೇನು? ನಮ್ಮ ಮರಣ ಆದಾಗ ನೀವು ಮಾತಾಡೋಕ್ಕಿಲ್ಲಿರಲ್ಲ, ನಾನು ಇರಲ್ಲ. ಅದರಿಂದ ನಾನು ನಿಮಗೆ ಜೊತೆಗೆ ಮಾತಾಡೋಕ್ಕಾಗಲ್ಲ. ಅಥವಾ ಹೋಗಿ ಬಂದವರಿದ್ದಾರಾ ಅದು ಗೊತ್ತಿಲ್ಲ. ಆದ್ದರಿಂದ ಹೋಗಿ ಬಂದವರಿದ್ದರೆ ಅದೇ ಮತ್ತೆ ಇನ್ನೊಬ್ಬ ವ್ಯಕ್ತಿ ಆಗ್ತಾನೆ. ಅದು ನಮ್ಮ ಅನುಭವ ಆಗಲ್ಲವಲ್ಲ, ನಮ್ಮ ಅನುಭವವೇ ಆಗಬೇಕು. ಇನ್ನೊಬ್ಬರು ಏನೇ ಹೇಳಲಿ ಅದೇ ಮತ್ತೆ ಆ ಇನ್ನೊಬ್ಬ ವ್ಯಕ್ತಿ ನಮ್ಮ ಜಾಗೃತ ಅವಸ್ಥೆಯಲ್ಲಿ ಇರುತ್ತಾನೆ. ಆದರೆ ನಮ್ಮ ಮರಣಾನುಭವ ನಮಗೆ ಆಗಲ್ಲ. ಎಲ್ಲರಿಗೆ ಯಾರಿಗಾಗಲಿ ತನ್ನ ಮರಣಾನುಭವ ತನಗೆ ಆಗಲ್ಲ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ ಅದು ವಿಚಾರಕ್ಕೆ ಉಪಯೋಗವಲ್ಲ, ಮಾಡೋಕ್ಕಾಗಲ್ಲ. ಬಟ್ ಶಂಕರರು ಹೇಳಿದ್ದಾರಲ್ಲ, ಹೇಗೆ ಹೇಳಿದ್ದಾರೆ? ನನಗೆ ಅನಿಸುತ್ತದೆ ಇದು ಸುಮ್ಮನೆ ನನ್ನ ಕಲ್ಪನೆ. ಶಂಕರರು ಹೇಗೆ ಹೇಳಿದ್ದಾರೆಂದರೆ ಮರಣಾವಸ್ಥವನ್ನು ಸುಷುಪ್ತಿ ಜೊತೆಗೆ ಸೇರಿಸಿದ್ದಾರೆ. ಅಂದರೆ ಬದುಕಿರುವವನು ಮರಣ ಊಹಿಸಿಕೊಂಡರೆ ಏನಿಲ್ಲ ಅನಿಸುತ್ತದೆ ಅಲ್ಲವೇ. ಆದ್ದರಿಂದ ಆಗಿರಬಹುದು ಎಂದು ಅನಿಸುತ್ತದೆ. ಆಯಿತು, ಬಿಡೋಣ, ಯಾವುದಾದರೆ ನಮಗೆ ಏಕೆ, ಮುಂದೆ ಹೋಗೋಣ. ನಾವು ವಿಚಾರ ಮಾಡುವುದು ಮುಖ್ಯ. ಹೀಗೆಯೇ ಮುಕ್ತಿ ಎಂಬ ಮೋಕ್ಷಾವಸ್ಥೆಯನ್ನು ಸೇರಿಸ್ತಾರೆ ಶಂಕರಾಚಾರ್ಯರು. ಸುಷುಪ್ತಿ ಜೊತೆಗೆ ನಿರ್ವಿಕಲ್ಪಾವಸ್ಥಾ, ಮೂರ್ಛಾವಸ್ಥಾ, ಇನ್ನೊಂದೇನು ಮರಣಾವಸ್ಥಾ, ಮೋಕ್ಷಾವಸ್ಥಾ, ಈ 4 ಅವಸ್ಥೆಗಳನ್ನು ಸುಷುಪ್ತಿ ಸಮಾನ ಎಂದು ಹೇಳ್ತಾರೆ ಶಂಕರಾಚಾರ್ಯರು. ಮತ್ತೊಂದು ಸಲ ಹೇಳ್ತೀನಿ ನೋಡಿ. ನಿರ್ವಿಕಲ್ಪ ಸಮಾಧಿ, ಮೂರ್ಛಾವಸ್ಥಾ, ಮರಣಾವಸ್ಥಾ ಆ್ಯಂಡ್ ಮೋಕ್ಷಾವಸ್ಥಾ. ಮುಕ್ತಿ,
ಮರಣ, ಮೂರ್ಛ. ಮುಕ್ತಿ ಅವಸ್ಥೆಯನ್ನು ಹೇಗೆ ವಿಚಾರ ಮಾಡಬೇಕು? ಯಾವುದಲ್ಲಿ ಸೇರಿಸಬೇಕು? ನಾವು ಮುಕ್ತರ ಆಗಿದ್ದೀವ? ಮುಕ್ತಿ ಅವಸ್ಥೆ ನಾವೇನು ಅನುಭವಿಸಲಲ್ಲವಲ್ಲ. ಮರಣಾವಸ್ಥಾ ಅನುಭವಿಸಲಿಲ್ಲ, ಮೋಕ್ಷಾವಸ್ಥಾ ಅನುಭವಿಸಲಿಲ್ಲ ಲೌಕಿಕರು. ಈಗ ಅವರಿಗೆ ಹೇಗೆ ಗೊತ್ತಿರುತ್ತದೆ? ಆದ್ದರಿಂದ ಶಂಕರಾಚಾರ್ಯರು ಮರಣಾವಸ್ಥೆಯನ್ನು ಮುಕ್ತಿ ಅವಸ್ಥೆಯನ್ನು ಶಂಕರ ಭಾಷ್ಯದಲ್ಲಿ ಎಲ್ಲಿ ಅಂದರೆ ಒಂದು ಕಡೆ ಅಲ್ಲ, 4-6 ಜಾಗದಲ್ಲಿ ಹೇಳಿದ್ದಾರೆ. ನೀವು ಶಂಕರ ಭಾಷ್ಯ ಓದುವರಾದರೆ ನಿಮಗೆ ಗೊತ್ತಾಗ್ತದೆ. 4-6 ಜಾಗದಲ್ಲಿ ಈ ಅವಸ್ಥೆಗಳನ್ನು ಹೇಳುವಾಗ ಮರಣಾವಸ್ಥಾ ಮುಕ್ತಿ ಅವಸ್ಥೆಯನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಸೇರಿಸಿಬಿಟ್ಟಾರೆ. ಮೊದಲು ಮರಣಾವಸ್ಥಾ ನಮಗೆ ಆಗಲ್ಲ, ಮುಕ್ತಿ ಅವಸ್ಥಾ ಅಜ್ಞಾನಿಕ ಆಗಲ್ಲ. ಮುಕ್ತಿ ಅವಸ್ಥಾ ಆದರೆ ಅವಸ್ಥಾತ್ರಯ ವಿವೇಕವೇ ಇಲ್ಲ. ಅವಸ್ಥಾತ್ರಯ ವಿವೇಕ ಆದ ನಂತರ ಮುಕ್ತಿ ಅವಸ್ಥೆ ಬರುತ್ತದೆ, ತುರಿಯ ಅವಸ್ಥಾ. ಬಟ್ ಈಗ ನಾವು ವಿಚಾರ ಮಾಡುವಾಗ ಅಜ್ಞಾನಿಯಾಗಿರುವಾಗ ಮುಕ್ತಿ ಅವಸ್ಥೆ ಹೇಗೆ ಗೊತ್ತಾಗ್ತದೆ? ಗೊತ್ತಿಲ್ಲ. ಆದ್ದರಿಂದ ಈ 2 ಅವಸ್ಥೆಗಳನ್ನು ವಿಚಾರ ಮಾಡೋಕ್ಕಾಗಲ್ಲ. ಓಕೆ, ಮೂರ್ಛ ಮಾಡೋಣ. ಮೂರ್ಛನು ಹೇಗೆ ವಿಚಾರ ಮಾಡ್ತೀಯಪ್ಪ? ಮೂರ್ಛ ಅವಸ್ಥೆಯನ್ನು ವಿಚಾರ ಮಾಡೋಕ್ಕಾಗಲ್ಲ. ಮೂರ್ಛ ಅವಸ್ಥೆ ಏನಿದೆ ಅಂದರೆ ಏನಿಲ್ಲ ಅನಿಸುತ್ತೆ, ಮೃದು ಸುಷುಪ್ತಿ ಹಾಗೆ ಆಯ್ತಲ್ಲ. ನಿರ್ವಿಕಲ್ಪ ಸಮಾಧಿ ಏನಿಲ್ಲ ಅನಿಸುತ್ತೆ, ಅದು ಸುಷುಪ್ತಿ ಹಾಗೆ ಆಯ್ತಲ್ಲ. ಆದ್ದರಿಂದ ಒಂದು ಸುಷುಪ್ತಿ ಮಾಡು, ಮಿಕ್ಕ ಎಲ್ಲ ಸುಷುಪ್ತಿಯಲ್ಲೇ ಅಡಕವಾಗಿ ಬಿಟ್ಟಿವೆ, ಎಲ್ಲವೂ ಸುಷುಪ್ತಿ ಟೈಪೇ. ಆದ್ದರಿಂದ ಒಂದು ಸುಷುಪ್ತಿ ಮಾಡ್ಕೋ ಸಾಕು. ಓಕೆ, ಈಗ ಮುಂದುವರಿಯೋಣ. ಇದು ಅಲ್ಲದೆ ಹೊರಗಿನ ವಸ್ತುಗಳ ಅರಿವು ಇರುವುದು, ವಸ್ತುಗಳ ಅರಿವಿರುವುದು ಇಲ್ಲದಿರುವುದು, ಈ 2 ಪ್ರಕಾರಗಳನ್ನು ಬಿಟ್ಟರೆ, ಅಂದರೆ ಹೊರಗಿನ ವಸ್ತುಗಳ ಅರಿವಿರುವುದು, ಹೊರಗಿನ ವಸ್ತುಗಳ ಅರಿವಿಲ್ಲದಿರುವುದು, 2. ಸುಷುಪ್ತಿಯಲ್ಲಿ ಹೊರಗಿನ ವಸ್ತುಗಳ ಅರಿವು ಇಲ್ಲ. ಈಗ ಜಾಗೃತ ಸ್ವಪ್ನೆಯಲ್ಲಿ ಹೊರಗೆ ಅಂದರೆ ತಾನು ತನಗಿಂತ ಬೇರೆ ಎಂದರ್ಥ. ಹೊರಗೆ ಅಂದರೆ ತನಗಿಂತ ಬೇರೆ ಎಂದರ್ಥ. ತನಗಿಂತ ಬೇರೆ ಒಂದಿದೆ ಎಂಬ ಅರಿವಾಗ್ತಾ ಇದೆ ಅಲ್ಲ. ಆದ್ದರಿಂದ ಈ 2 ಅವಸ್ಥೆಗಳು, ಇವುಗಳನ್ನು ಮಾಂಡುಕ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಎಚ್ಚರ ಕನಸುಗಳೆಂಬ ದರ್ಶನ ವೃತ್ತಿ ಅವಸ್ಥಾ, ಎಚ್ಚರ ಕನಸುಗಳು 2 ಸೇರಿಸಿಕೊಂಡು ಜಾಗೃತ ಸ್ವಪ್ನಗಳನ್ನು ಸೇರಿಸಿ ದರ್ಶನ ವೃತ್ತಿ ಎಂದು ಹೇಳುತ್ತದೆ ಮಾಂಡುಕ್ಯೋಪನಿಷತ್ತು, ಮಾಂಡುಕ್ಯ ಭಾಷ್ಯ. ಇನ್ನೊಂದು ಈಗ ಗಾಢನಿದ್ರೆ ಎಂಬುದು ಅದರ್ಶನ ವೃತ್ತಿ, ಅಂದರೆ ಏನು ಗೊತ್ತಿಲ್ಲದ ವೃತ್ತಿ. ಇಂಥದ್ದು 2 ಬಿಟ್ಟಿವೆ. ಇವೆರಡನ್ನು ವಿಚಾರಿಸಿದ್ದರೆ ಮತ್ತೇನೂ ಉಳಿಯುವ ಹಾಗೆಯೇ ಇಲ್ಲ. ಈ 2 ವಿಚಾರಿಸಿದ್ದರೆ ಈಗ ಏನೂ ಉಳಿಯಲ್ಲ. ಇಡೀ ಜೀವನದಲ್ಲಿರುವ ಎಲ್ಲ ಅವಸ್ಥೆಗಳು ವಿಚಾರ ಮಾಡಿದಂತೆ ಆಗುತ್ತವೆ. ಓಕೆ, ಆದ್ದರಿಂದ ಎಚ್ಚರ ಕನಸು ಗಾಢನಿದ್ದೆ 3 ಜಾಗ್ರತ್ತು ಸ್ವಪ್ನ ಸುಷುಪ್ತಿ. ಗಾಢನಿದ್ದೆ, ಕನಸು ಮತ್ತು ಜಾಗ್ರತ್ ಅಷ್ಟೇ. ಜಾಗ್ರತ್ತು ಸ್ವಪ್ನ ಗಾಢನಿದ್ರೆ ಈ ಮೂರೇ ಅವಸ್ಥೆಗಳೆಂದು ಇಟ್ಕೊಂಡರೆ ಪೂರ್ಣ ದೃಷ್ಟಿ ಆಗುತ್ತದೆ. ದಟ್ಸ್ ಆಲ್. ಸ್ವಾಮೀಜಿ ಕೊನೆಗೂ ತೀರ್ಮಾನ ಮಾಡಿದ್ದಾರೆ. ಆಕ್ಷೇಪಕ ಏನು ಮಾಡಿದ? ಇಷ್ಟೊಂದು ಅವಸ್ಥೆಗಳಿರುವಾಗ ಅವುಗಳನ್ನೆಲ್ಲ ಬಿಟ್ಟು ನೀವು 3 ಏಕೆ ಮಾಡ್ತಾ ಇದ್ದೀರಿ? ಮಿಕ್ಕ ಅವಸ್ಥೆಗಳನ್ನು ಮಾಡಬಾರದೇನು? ಏಕೆ ಮಾಡಬಾರದು ಅಂದರೆ ಮಿಕ್ಕ ಅವಸ್ಥೆಗಳೆಲ್ಲ ಈ 3ರಲ್ಲೇ ಅಡಕವಾಗುತ್ತವೆ, 3ಗಿಂತ ಹೆಚ್ಚಾಗಲ್ಲ. ಆದ್ದರಿಂದ ಪೂರ್ಣ ದೃಷ್ಟಿ ಆಗುತ್ತದೆ, ಏನು ಚಿಂತೆ ಇಲ್ಲ. ಇವುಗಳನ್ನು ವಿಚಾರಿಸಿದರೆ ಮಿಕ್ಕ ಎಲ್ಲ ಅವಸ್ಥೆಗಳನ್ನು ವಿಚಾರಿಸಿದಂತೆಯೇ ಆಗುತ್ತದೆ. ಮಾಂಡುಕ್ಯ ಕಾರಿಕ. ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಈ ಅವಸ್ಥೆಗಳಲ್ಲಿ ಎಚ್ಚರ ದೃಷ್ಟಿಯಿಂದ ನೋಡಿದಾಗ ಈ ಅವಸ್ಥೆಗಳಲ್ಲಿ ವಿಶೇಷಗಳು ಕಾಣಬಹುದಾದರೂ ಅದು ನಾನು ನೋಡಿದ್ದೆ ನೋಡಿ. ನೀವು ಹೊರಗಿನ ಲೌಕಿಕ ದೃಷ್ಟಿಯ ನೋಡಿದ್ದರೆ ಈ ಅವಸ್ಥೆಗಳಲ್ಲಿ ಒಂದು ಚೂರು ವ್ಯತ್ಯಾಸ ಇರುತ್ತದೆ. ಆದರೆ ತತ್ವ ವಿಚಾರಣಕ್ಕೆ ಮಾತ್ರ ಇದು ಚೆನ್ನಾಗಿದೆ ನೋಡಿ. ಎಚ್ಚರ ದೃಷ್ಟಿಯಿಂದ ನೋಡಿದ್ದರೆ ಈ ಅವಸ್ಥೆಗಳನ್ನು ವ್ಯತ್ಯಾಸವಿದ್ದರೂ ಈ ಅವಸ್ಥೆಗಳ ಅನುಭವ ದೃಷ್ಟಿಯ ನೋಡಿದ್ದರೆ ಮಾತ್ರ 3 ಆಗುತ್ತವೆ, 3ನಲ್ಲೇ ಎಲ್ಲ ಸೇರಿಕೊಂಡು ಬರುತ್ತವೆ. ಅದರಿಂದ ನಮ್ಮ ಕೆಲಸಕ್ಕೆ ತತ್ವ ಪರಮಾರ್ಥ ತತ್ವವೇನು ಎಂದು ತಿಳಿಯುವುದಕ್ಕೆ
ಹೊರಟಿರುವ ನಮಗೆ ಈ ಈ ಮೂರು ಅವಸ್ಥೆಗಳೇ ಕೆಲಸಕ್ಕೆ ಬರುತ್ತವೆ. ಕೆಲಸಕ್ಕೆ ಈ ಮೂರು ಅವಸ್ಥೆಗಳ ವಿಚಾರವೇ ಸಾಕು. ಆಯಿತಾ? ಈಗ ಮುಂದಿಂದ ಹೇಳೋಣ. 41ನೇದು ಅವಸ್ಥೆಗಳಿಗಿರುವ ಪರಸ್ಪರ ಸಂಬಂಧ. ಈ ಹಿಂದಿನ ವಿಷಯ ಮುಗಿಸಿಬಿಟ್ಟಿದ್ದೀವಿ. ಅನದರ್ ಟಾಪಿಕ್ ಅಂದರೇನು? 41 49 40 ఒకటవ ఇంకొక అంశం తీసుకుంటున్నాం. ఈ అంశం అయిపోయింది. తర్వాత అంశం ఏమిటి? అవస్థెಗಳಿగిರುವ పరస్పర సంబంధ. అవస్థలకున్నటువంటి పరస్పర సంబంధం. ಅವಸ್ಥೆಗಳ ಮಧ್ಯೆ ಮ್ಯೂಚುವಲ್ ರಿಲೇಷನ್ಶಿಪ್ ಏನು ಎನ್ನುವುದು ಈಗ ವಿಚಾರ ಮಾಡೋಣ. ಹಿಂದಿನ ವಿಷಯ ಏನಿತ್ತು? కిందటి విషయం ఏముండేది? ಅವಸ್ಥೆಗಳು ಎಷ್ಟು? 3 ಅಥವಾ ಅದಕ್ಕಿಂತ ಹೆಚ್ಚಾಗಿವೆಯಾ? ಅಂದರೆ ಮಿಕ್ಕ ಅವಸ್ಥೆಗಳಿವೆ ಅಲ್ಲವೇ? ಏಕೆ ಬಿಟ್ಟಿದ್ದೀರಿ ಅಂದರೆ ಬಿಟ್ಟಿಲ್ಲ. ಅವುಗಳನ್ನು 3ರಲ್ಲೇ ಸೇರಿಸಿಬಿಟ್ಟು 3 ವಿಚಾರ ಮಾಡಿದ್ದರೆ ಎಲ್ಲ ಆಗುತ್ತದೆ ಎಂದು ತೀರ್ಮಾನ ಮಾಡಿ ಹೊರಟಿದ್ದೇವೆ ಹೊರತು ಅವಸ್ಥೆಗಳನ್ನು ಬಿಟ್ಟಿಲ್ಲ. ನೋಡಿ, 3 ಸಾಕು, ಮಿಕ್ಕದು ಬೇಡ ಎಂದಲ್ಲ. ಮಿಕ್ಕ అవస్థೆಗಳನ್ನು మిగతా అవస్థలన్నిటిని మూడింటిలోనే చేర్చేశాం. ಮಿಕ್ಕ ಅವಸ್ಥೆಗಳನ್ನು 3ರಲ್ಲೇ ಸೇರಿಸಿಬಿಟ್ಟಿದ್ದೇವೆ. ಅದರಿಂದ 3ರನ್ನು ವಿಚಾರ ಮಾಡಿದ್ದರೆ ಸಾಕು, 3ంటిని ವಿಚಾರಿಸಿದೆ ಸರಿಪೋతుంది. ಇಕ తర్వాత ಅವಸ್ಥೆಗಳಿಗಿರುವ ಪರಸ್ಪರ ಸಂಬಂಧ. 3 ಎಂದು ನಿರ್ಧಾರವಾದ ಮೇಲೆ ಅವಸ್ಥೆಗಳಿಗೆ ಒಂದಕ್ಕೊಂದಿರುವ ಸಂಬಂಧ ಯಾವುದು ಎಂಬುದನ್ನು ಆಲೋಚಿಸಬಹುದಾಗಿದೆ. ಈಗ ಅದು ಹಿಂದೆ ಅವಸ್ಥಾತ್ರಯ ಮಾರ್ಗದ ಹೆಗ್ಗುರುತನ್ನು ಹೇಳುವ ಸಂದರ್ಭದಲ್ಲಿ ಹಿಂದೆ ಅಂದರೆ ಅವಸ್ಥಾತ್ರಯಗಳ 5 ಹೆಗ್ಗುರುತುಗಳು ಹೇಳುವಾಗ ಈ ಅಂಶವನ್ನು ಒಂದು ಚೂರು ಹೇಳಿದ್ದೇವೆ. ಏನದು? ಅನ್ಯೋನ್ಯವಾಗಿ ಯಾವ ಸಂಬಂಧವೂ ಇಲ್ಲ. 26ನೇಯದು ಅಂದರೆ ಅಲ್ಲಪ್ಪ 29 ಅವಸ್ಥೆಗಳಿಗೆ ಒಂದಕ್ಕೊಂದು ಸಂಬಂಧವಿಲ್ಲ. 40th ಪೇಜ್. ಅವಸ್ಥೆಗಳಿಗೂ ಒಂದಕ್ಕೊಂದು ಸಂಬಂಧವಿಲ್ಲ ಎಂದು ಒಂಚೂರು ಹೇಳಿದ್ದೇವೆ. ಅದನ್ನೇ ಇಲ್ಲಿ ಮళ్ళీ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಹೇಳುವ ಸಂದರ್ಭದಲ್ಲಿ ಅವಸ್ಥೆಗಳಿಗೆ ಅನ್ಯೋನ್ಯವಾಗಿ ಯಾವ ಸಂಬಂಧವೂ ಇಲ್ಲವೆಂಬ ತಿಳುವಳಿಕೆಯು ಈ ಮಾರ್ಗದಲ್ಲಿರುವ ಒಂದು ವಿಶೇಷವಾದ ಗುರುತೆಂದು ಹೇಳಿದ್ದೇವೆ. ಈ ತತ್ವವಿಚಾರದ ಅವಸ್ಥಾತ್ರಯ ವಿಚಾರ ಮಾರ್ಗದಲ್ಲಿ ಇದು ಒಂದು ಒಳ್ಳೆಯ ಗುರುತು, ಅತಿ ಮುಖ್ಯವಾದ ಗುರುತು ಎಂದು ಹೇಳಿದ್ದೇವೆ. ಆದರೂ ಅವಸ್ಥೆಗಳಿಗೆ ಏನಾದರೊಂದು ಸಂಬಂಧವಿರಬೇಕೆಂದೇ ಜನರಿಗೆ ಸ್ವಭಾವವಾಗಿ ಭಾವನೆ ಇರುತ್ತೆ. ಆದರೂ ನಮಗೇನು ಅನಿಸುತ್ತದೆ, ಈ ಜಾಗೃತ ಸ್ವಪ್ನ ಸುಷುಪ್ತಿಗಳಿಗೆ ಪರಸ್ಪರ ಸಂಬಂಧವಿಲ್ಲ ಎಂದು ಶಾಸ್ತ್ರ ಹೇಳಿದ್ದರು. ನಮ್ಮ ಮನಸ್ಸಿಗೆ ಅನಿಸುತ್ತದೆ, ಏನದು 3 ಆಗಿರುವಾಗ ಒಂದಕ್ಕೆ ಒಂದು ಏನೋ ಸ್ವಲ್ಪ ಆದರೂ ಸಂಬಂಧವಿರಬೇಕೆ? ಸ್ವಲ್ಪ ಆದರೂ ಸಂಬಂಧವಿರಬೇಕೆ? ಏನು ಸಂಬಂಧವಿಲ್ಲದೆ ಹೇಗಿರುತ್ತದೆ? ಜಾಗೃತ ಸ್ವಪ್ನ ಸುಷುಪ್ತಿಗೆ ಒಂದಕ್ಕೆ ಇನ್ನೊಂದಕ್ಕೆ ಏನೂ ಸಂಬಂಧವಿಲ್ಲವ? ನೀವೆಷ್ಟೇ ಹೇಳು, ನಮ್ಮ ಮನಸ್ಸು ಅನಿಸುತ್ತದೆ ಏನೋ ಒಂದು ಸಂಬಂಧ ಇದೆ. ಏನು ಇಲ್ಲದೆ ಹೇಗಿರುತ್ತದೆ? ನಮ್ಮ ಮನಸ್ಸು ಒಪ್ಪಲ್ಲ. ಅಂದರೆ ಸಾಮಾನ್ಯರ ದೃಷ್ಟಿ ಆಗಿದೆ. ನಮಗೆ ಅನಿಸುತ್ತದೆ ಸಂಬಂಧವಿರಲೇಬೇಕು ಎಂದು ಸ್ವಾಭಾವಿಕವಾಗಿ ಅನಿಸುತ್ತದೆ. ಇದರ ಕುರಿತು ಸ್ವಲ್ಪ ವಿಚಾರ ಮಾಡೋಣ ಎಂದು ಸ್ವಾಮೀಜಿ ಇಟ್ಕೊಂಡರು. ಮೊದಲು ಆಕ್ಷೇಪ, ನಂತರ ಉತ್ತರ. ಅಯ್ಯೋ, ಇದು ಸ್ವಲ್ಪ ದೊಡ್ಡದೇ, 2-3 ಪೇಜುಗಳು. ಟೈಮ್ ಆಗ್ತಾಯಿದೆ, ಹತ್ತಿರಕ್ಕೆ ಬರ್ತಾ ಇದೆ. ಆಯಿತು, ಎಷ್ಟು ಓದೋಕ್ಕಾಗುತ್ತದೋ ಅಷ್ಟು ಓದು ಹೇಳ್ತೀನಿ. ಆಕ್ಷೇಪ. ಇಲ್ಲಿ ಅಬ್ಜೆಕ್ಷನ್ ಅಂದರೆ ಆಕ್ಷೇಪ. ಓಕೆ, ನೋಡಿ, 2 ಪದಾರ್ಥಗಳಿವೆ. 2 ಪದಾರ್ಥಗಳಿರುತ್ತವೆ. ಆಯಿತಾ? ಆದರೆ ಅವಕ್ಕೆ ಸಂಬಂಧವಿಲ್ಲ ಎಂದರೆ ನಮ್ಮ ಬುದ್ಧಿಗೆ ಅದು ಹತ್ತುವುದೇ ಇಲ್ಲ. 2 ಪದಾರ್ಥಗಳಿವೆ, ಆದರೂ ಆ 2ಕ್ಕೆ ಸಂಬಂಧವಿಲ್ಲ ಎಂದು ಯಾರಾದರೂ ಹೇಳಿದ್ದರೆ ನಮ್ಮ ಮನಸ್ಸಿಗೆ ಊಹಿಸಿಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಮನಸ್ಸು ಒಪ್ಪುವುದೇ ಅಲ್ಲವೇ? ನಮ್ಮ ಮನಸ್ಸು ಒಪ್ಪಲ್ಲ,
ಊಹಿಸ್ಕೊಳ್ಳೋಕ್ಕಾಗಲ್ಲ. ಆಗುತ್ತದೆ. ಉದಾಹರಣೆಗೆ ಲೋಕದಲ್ಲಿ ನಾವು ನೋಡಿರುವ ಯಾವ 2 ಅಥವಾ ಹೆಚ್ಚು ಪದಾರ್ಥಗಳೇ ಆಗಲಿ, 2 ಪದಾರ್ಥ ಆಗಲಿ ಅಥವಾ ಹೆಚ್ಚೇ ಆಗಲಿ, ಸಂಬಂಧವಿಲ್ಲದೆ ಇರುವುದು ನಮಗೆ ಕಂಡು ಬಂದಿಲ್ಲ. ಅಂದರೆ ಅರ್ಥವೇನು? ದೇಶ ಸಂಬಂಧವೋ ಕಾಲ ಸಂಬಂಧವೋ ಇರಬೇಕು. 2 ಅಂದ್ರೇನು? ಪಕ್ಕಪಕ್ಕದಲ್ಲಿರಬೇಕು. ಅಥವಾ ಒಂದು ಅಲ್ಲಿ ದೂರ ಇನ್ನೊಂದು ದೂರ. ದೂರವಾಗಿದ್ದರೂ ಸಂಬಂಧವೇ, ಹತ್ತಿರವಾಗಿದ್ದರೂ ಸಂಬಂಧವೇ. ಯಾವುದೇ ಒಂದು ಸಂಬಂಧವಿಲ್ಲದೆ ಊಹಿಸ್ಕೊಳ್ಳೋಕ್ಕಾಗಲ್ಲ. 2 ದೂರವಾಗಿದೆ ಅಂದರೆ ಅದೆಲ್ಲೋ 1000 ಕಿಲೋಮೀಟ್ರ್ ದೂರ, ಇದೆಲ್ಲೋ 1000 ಕಿಲೋಮೀಟ್ರ್ ದೂರ. ಆದರೆ ಸಂಬಂಧವೇನು? ದೂರವಾಗಿವೆ ಅಲ್ಲವೇ? ಸಂಬಂಧವು ಹೇಗೆ ಅಂದರೆ 2 ಸೇರಿಕೊಂಡು ಒಂದೇ ಆಕಾಶದಲ್ಲಿವೆ, ಒಂದೇ ಅವಸ್ಥೆಯ ಆಕಾಶದಲ್ಲಿ ಇರುವುದರಿಂದ ಆಕಾಶದ ಸಂಬಂಧ ಸಮಾನವಾಯಿತು. ಆಕಾಶ 2 ಜೋಡಿಸುವುದು ಯಾರು? ಆಕಾಶ ಒಂದಾಯಿತು. ಒಂದೇ ಆಕಾಶ ಜೋಡಿಸುವುದರಿಂದ ಸಂಬಂಧವಾಗೇ ಬಿಟ್ಟಿತು. ಅಥವಾ ಕಾಲದ ಸಂಬಂಧ, ಒಂದು ಹಿಂದೆ ಒಂದು ಇನ್ನೊಂದು ನಂತರ, ಹಿಂದೆ ಮುಂದೆ ಎಂದು ಭಾವವು ಕಾಲ ಸಂಬಂಧ. ಯಾವುದೇ ಒಂದು ಸಂಬಂಧ ಇದ್ದೇ ಇರುತ್ತದೆ. ಸಂಬಂಧ ಇದು ಆಕ್ಷೇಪಕನ ಅಭಿಪ್ರಾಯ. ಇಷ್ಟೇ ಅಲ್ಲ, ಸಂಬಂಧವಿಲ್ಲದ 2 ವಸ್ತುಗಳನ್ನು ಕಲ್ಪಿಸುವುದಕ್ಕೆ ಕೂಡ ನಮ್ಮ ಬುದ್ಧಿಗೆ ಸಾಮರ್ಥ್ಯವಿಲ್ಲ. ಒಂದಕ್ಕೆ ಇನ್ನೊಂದಕ್ಕೆ ಸಂಬಂಧವಿಲ್ಲದ 2 ವಸ್ತುಗಳನ್ನು ಊಹಿಸ್ಕೊಂಡು ನೋಡ್ತೀವಿ, ನಮ್ಮ ಬುದ್ಧಿ ಊಹಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಬುದ್ಧಿಗೆ ಅಂಥ ಸಾಮರ್ಥ್ಯವೇ ಇಲ್ಲ. 2 ಎಂದು ಊಹಿಸಿದರೆ ಯಾವುದೇ ಒಂದು ಕನೆಕ್ಷನ್ ಮಾಡಿಬಿಡ್ತದೆ. ಕನೆಕ್ಷನ್ ಇಲ್ಲದಿದ್ದರೆ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. 2 ವಸ್ತುಗಳೆಂದರೆ ಅವುಗಳಿಗೆ ಕಾಲಕೃತ ಅಥವಾ ದೇಶಕೃತವಾದ ಸಂಬಂಧವಿರಬೇಕು. 2 ವಸ್ತುಗಳು ಎಂದು ಊಹಿಸಿಕೊಂಡರೆ 2 ಅಂದರೆ ಹೇಗಾಗುತ್ತವೆ? 2 ದೇಶದಲ್ಲಿ ಪಕ್ಕಪಕ್ಕದಲ್ಲಿರಲಿ, ದೂರವಾಗಿರಲಿ, ಒಂದೇ ಆಕಾಶದಲ್ಲಿರಬೇಕು. ಆವಾಗ 2 ಎಂಬ ಸಂಖ್ಯೆ ಬರುತ್ತದೆ. ಅಥವಾ ಒಂದು ಕಾಲದಲ್ಲಿ ಕ್ರಮ ಯಾವ್ದಾರಿರಬೇಕು. ಇದು ಹಿಂದೆ ಆಯಿತು, ಇದು 3 ದಿವಸ ನಂತರ ಆಯಿತು, ಕಾಲಕ್ರಮ. ಆದ್ದರಿಂದ ಕಾಲಕ್ರಮದ ಸಂಬಂಧವೋ ದೇಶದ ಸಂಬಂಧವೋ 2ರಲ್ಲಿ ಯಾವುದೋ ಒಂದು ಸಂಬಂಧವಿರೋವರೆಗೂ ಯಾವುದು ಅರ್ಥವಾಗಲ್ಲ. ಸಂಬಂಧ ಊಹಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. 2 ವಸ್ತುಗಳೆಂದರೆ ಅವುಗಳಿಗೆ ಕಾಲಕೃತವಾದ ಅಥವಾ ದೇಶಕೃತವಾದ ಸಂಬಂಧವಿರಬೇಕು. ಜಾತಿ ವ್ಯಕ್ತಿಗಳ ಅಥವಾ ಅಂಶಾಂಶಗಳ ಅಥವಾ ಆಶ್ರಯಗಳ ಸಂಬಂಧವಿರಬೇಕು. ಜಾತಿ ವ್ಯಕ್ತಿ ಯಾವುದೇ ಒಂದು ಬಗೆಯಾದ ಸಂಬಂಧವಿಲ್ಲದೆ 2 ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಇನ್ನೊಂದೇನು ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಜಾತಿ ವ್ಯಕ್ತಿ ಸಂಬಂಧ. ಹಸುವಿನ ಜಾತಿ ಅಂದರೆ ಗೋಜಾತಿ. ಹಸು ಅಂದರೆ ಗೋಜಾತಿ. ಹಸುವಿನ ಜಾತಿಯಲ್ಲಿ ಒಂದಾನೊಂದು ಹಸುವು, ಒಂದಾನೊಂದು ಗೋ. ಹಸುವಿನ ಜಾತಿಯಲ್ಲಿ ಒಂದು ಹಸುವು ಅಂದಿಟ್ಟರೆ ಇದು ಜಾತಿ ವ್ಯಕ್ತಿ ಎಂದು ಸಂಬಂಧ. ಮನುಷ್ಯರಿಗೆ ಮನುಷ್ಯ ಜಾತಿ ಮತ್ತು ಮನುಷ್ಯ ಎಂಬ ವ್ಯಕ್ತಿ. ಮರಗಿಡಗಳಿಗೆ ಮರದ ಜಾತಿ ಮತ್ತು ಒಂದು ಮರದ ವ್ಯಕ್ತಿ. ಹೀಗೆ ಜಾತಿ ವ್ಯಕ್ತಿಗಳ ಸಂಬಂಧ. ಅಥವಾ ಅಂಶಗಳ ಸಂಬಂಧ. ಅಂಶ ಅಂದ್ರೇನು? ಅದೇನೋ ಪಾರ್ಟ್. ಅಂಶಾಂಶಿ ಅಂದರೆ ಅವಯವಿ. ಇದೊಂದು ಸಣ್ಣ ಅವಯವ, ಮಿಕ್ಕದು ದೊಡ್ಡ. ಈ ಅವಯವಗಳನ್ನೆಲ್ಲ ಉಳ್ಳದ್ದು. ಕೈ ನೋಡು, ಶರೀರ ನೋಡು, ಕೈ, ಕಾಲು, ಬೆರಳು ಇವೆಲ್ಲ ಅವಯವಗಳು. ತಲೆ, ಮೂಗು ಅವಯವಗಳು. ಒಟ್ಟು ಶರೀರ ಸೇರಿಸಿ ನೋಡಿಬಿಟ್ರೆ ಈ ಅವಯವಗಳನ್ನೆಲ್ಲ ಉಳ್ಳದಾಗಿರುವ ಒಬ್ಬನೇ ವ್ಯಕ್ತಿ ಆಗ್ತಾನೆ. ಆದ್ದರಿಂದ ಅಂಶಾಂಶಗಳ ಸಂಬಂಧ ಅಥವಾ ಆಶ್ರಿತ ಸಂಬಂಧ. ಒಂದು ಆಧಾರ, ಇನ್ನೊಂದು ಅದನ್ನು ಆಧರಿಸಿಕೊಂಡಿರುವುದು. ಆಧರಿಸಿಕೊಂಡಿರುವುದು ಅಲ್ಲವೇ? ಆಧಾರ ಆಧೇಯ ಎಂದು ಹೇಳ್ತೀವಿ ಸಂಸ್ಕೃತದಲ್ಲಿ. ಆಧಾರ ಆಧೇಯ, ಆಶ್ರಯ ಆಶ್ರಿತ ಸಂಸ್ಕೃತದಲ್ಲಿ. ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಪುಸ್ತಕ. ಟೇಬಲ್ ಆಧಾರವಾಯಿತು, ಪುಸ್ತಕ ಅದನ್ನು ಆಶ್ರಯಿಸಿಕೊಂಡಿದೆ. ಇದೊಂದು ಸಂಬಂಧ. ಹೀಗೆ ಯಾವುದೇ ಒಂದು ಸಂಬಂಧವಿಲ್ಲದೆ 2 ಊಹಿಸೋಕ್ಕೆ ಆಗಲ್ಲ. 2 ವಸ್ತುಗಳೆಂದರೆ ವಿಚಾರ ಮಾಡಿದ ಅಥವಾ ಮತ್ತು ಯಾವುದಾದರೂ ಈ ಬಗೆಯ ಸಂಬಂಧವಿರಬೇಕು. ವಿಷಯವನ್ನು ಖಚಿತವಾಗಿ ತಿಳಿದುಕೊಳ್ಳುವುದಕ್ಕಾಗಲಿ ಮತ್ತೊಬ್ಬರಿಗೆ ತಿಳಿಯಪಡಿಸುವಕ್ಕಾಗಲಿ ಸಂಬಂಧ ಜ್ಞಾನವಿರಬೇಕು. ಇನ್ನೊಂದು, ನಮಗೆ
ವಿಷಯವು ಅರ್ಥವಾಗಬೇಕಾದರೆ ಇನ್ನೊಂದಕ್ಕೆ ಸಂಬಂಧವಿರಬೇಕು. ಸಂಬಂಧವಿಲ್ಲದೆ ಎರಡು ವಸ್ತುಗಳನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ. ಮತ್ತು ಇನ್ನೊಬ್ಬರಿಗೆ ಹೇಳಬೇಕಾದರೂ ಸಂಬಂಧ ಇರಬೇಕು. ಸಂಬಂಧವಿಲ್ಲದೆ ಹೇಗೆ ಹೇಳ್ತೀವಿ? ಸಂಬಂಧ ಜ್ಞಾನವಿರಬೇಕು. ಸಂಬಂಧ ಜ್ಞಾನವಿಲ್ಲದೆ ವ್ಯವಹಾರವೇ ಸಾಗುವುದಿಲ್ಲ. ಒಂದಕ್ಕೆ ಇಂದಕ್ಕೆ ಯಾವುದೋ ಒಂದು ಬಗೆಯಾದ ಸಂಬಂಧವಿಲ್ಲದಿದ್ದರೆ ವ್ಯವಹಾರವೇ ನಡೆಯಲ್ಲ. ಹೀಗಿರುವಲ್ಲಿ ಅವಸ್ಥೆಗಳಿಗೆ ಯಾವ ಸಂಬಂಧವಿಲ್ಲವೆನ್ನುವುದು ಹೇಗೆ? ಇದು ಪೂರ್ವಪಕ್ಷ ಆಕ್ಷೇಪ. ಅಂಥದ್ದು ನೀವು ಎರಡು ಅವಸ್ಥೆಗಳಿಗೆ ಸಂಬಂಧವಿಲ್ಲ ಎಂದು ಏಕೆ ಹೇಳ್ತಾ ಇದ್ದೀರಿ? ಸಹಜವಾಗಿ ನೋಡಿದ್ದರೆ ಅವು ಮೂರು ಅವಸ್ಥೆ ಎಂಬ ಜಾತಿಗೆ ಸೇರಿವೆ. ನಿಜವಾಗಿ ನೋಡಿದ್ದರೆ ಈ ಮೂರು ಅವಸ್ಥೆಗಳು ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬುದು ಇವುಗಳಿಗೆ ಏನು ಸಂಬಂಧವಿದೆ ಅಂದರೆ, ಮೂರು ಅವಸ್ಥೆ ಎಂಬ ಜಾತಿಗೆ ಈ ಮೂರರಲ್ಲಿ ಮೂರು ಅವಸ್ಥೆಗಳು ಎಂಬ ಒಂದು ಸಂಬಂಧ ಇದೆ. ಮೂರಂದ ಸಂಖ್ಯೆ ಇದೆ, ಜಾತಿ. ಮೂರು ಅವಸ್ಥೆಗಳೆಂಬ ಒಂದು ಜಾತಿಗೆ ಸೇರಿದವುಗಳಾಗಿವೆ. ಕನಸೆಂಬುದು ಎಚ್ಚರದ ವಾಸನೆಯಿಂದಾದದ್ದು. ಜಾಗೃತ್ ಸ್ವಪ್ನವು ಹೇಗಾಯಿತು ಅಂದರೆ, ಜಾಗೃತ್ತಿನ ಸಂಸ್ಕಾರಗಳಿಂದ ಸ್ವಪ್ನ ಹುಟ್ಟಿತು ಎಂದು ನಾವು ತಿಳ್ಕೊಳ್ತೀವಿ. ಅಂದರೆ ಅರ್ಥವೇನು? ಜಾಗೃತ್ತಿನಿಂದ ಸ್ವಪ್ನ ಹುಟ್ಟಿತು. ಜಾಗೃತ ಸ್ವಪ್ನ ಎರಡು ಪರಸ್ಪರ ಸಂಬದ್ಧ. ಇವುಗಳಿಗೆ ಯಾವ ಸಂಬಂಧವೂ ಹೊಂದಲ್ಲ ಎಂದು ಹೇಳ್ತಾ ಇದ್ದೀವಿ. ಸಂಬಂಧವಿಲ್ಲದೆ ಹೊಂದಲ್ಲ. ಜಾಗೃತಕ್ಕೆ ಸ್ವಪ್ನಕ್ಕೆ ಸಂಬಂಧ ಹೇಗೆ ನೋಡ್ತೀವಿ? ಜಾಗೃತುಗಳ ಸಂಸ್ಕಾರಗಳನ್ನು ತಗೊಂಡು ಹೋಗಿ ಕನಸು ಕಲ್ಪಿಸ್ಕೊಳ್ತಾ ಇದ್ದೀವಿ. ಆದ್ದರಿಂದ ಜಾಗೃತ ಕನಸುಗೂ ಸಂಬಂಧವಿದೆ ಎಂದು ವಹಿಸ್ಕೊಳ್ತೀವಿ. ಮತ್ತು ನಿದ್ದೆ ಎಂಬುದು, ನಿದ್ದೆ ಅಂದರೆ ಏನು? ಶರೀರೇಂದ್ರಿಯಗಳ ವಿಶ್ರಾಂತಿ ಅವಸ್ಥೆ. ಅಂದರೆ ಜಾಗೃತಿನಲ್ಲಿರುವ ದೇಹಕ್ಕೆ ಸಂಬಂಧಪಟ್ಟಿದ್ದು ನಿದ್ದೆ ಎಂದು ತಿಳ್ಕೊಳ್ತೀವಿ. ನಿದ್ದೆ ಎಲ್ಲಿ ಆಗುತ್ತದೆ? ಯಾರಿಗಾಗುತ್ತದೆ? ನಿದ್ದೆ ದೇಹಕ್ಕೆ ಆಗುತ್ತದೆ. ಆದ್ದರಿಂದ ನಿದ್ದೆ ಎಂಬುದು ಶರೀರೇಂದ್ರಿಯವೇ ಮುಂತಾದಗಳಿಗೆ ಆಗುವ ವಿಶ್ರಾಂತಿ ಎಂದು, ನಿದ್ದೆ ಅಂದ್ರೇನು? ಶರೀರೇಂದ್ರಿಯಗಳ ವಿಶ್ರಾಂತಿ ಮಾತ್ರ ಎಂದು ಹೇಳುವಾಗ ಶರೀರ ಜೊತೆಗೆ ಸಂಬಂಧವನ್ನೇ ಹೇಳ್ತಾ ಇದ್ದೀವಿ. ಆಗಿರುವುದರಿಂದ ಕಾಲಕೃತವಾದ ಸಂಬಂಧವು, ಕಾರ್ಯಕಾರಣ ರೂಪ ಸಂಬಂಧವು ಅವುಗಳಲ್ಲಿರುತ್ತದೆ ಎಂದು ಹೇಳಬಹುದಾಗಿದೆ. ಅದರಿಂದ ಕಾರ್ಯಕಾರಣ ಸಂಬಂಧವಾಗಲಿ, ಕಾಲದ ಸಂಬಂಧವಾಗಲಿ, ಯಾವುದೇ ಎರಡು ಊಹಿಸಿಕೊಂಡರೆ ಆ ಎರಡಕ್ಕೆ ಸಂಬಂಧ ಕಾಲ ಸಂಬಂಧ, ದೇಶ ಸಂಬಂಧ ಆಗಲೇಬೇಕು ಹೇಳಬಹುದಾಗಿದೆ. ಆದ್ದರಿಂದ ಅವಸ್ಥೆಗಳಿಗೆ ಸಂಬಂಧವಿಲ್ಲವೆನ್ನುವುದು ಆಶ್ರಯ ಅಯುಕ್ತವೆಂದೇ ಬಹುಜನರಿಗೆ ತೋರುತ್ತದೆ. ಆದ್ದರಿಂದ ಅವಸ್ಥೆಗಳಿಗೆ ಸಂಬಂಧವಿಲ್ಲ ಎನ್ನುವುದು ಊಹಿಸಿಕೊಳ್ಳಕ್ಕಾಗಲ್ಲ ಎಂದು ಪೂರ್ವಪಕ್ಷ ಅಭಿಪ್ರಾಯ. ಸಿದ್ಧಾಂತಿ ಹೇಳ್ತಾನೆ, ಆದರೆ ಈ ಮೇಲಿನ ವಿಚಾರ ಸರಣಿಯಲ್ಲೆಲ್ಲ ಎಚ್ಚರದ ಅಭಿಮಾನವೇ ತಾಂಡವ ಮಾಡುತ್ತೆ. ಸಿದ್ಧಾಂತಿ ಹೇಳ್ತಾ ಇದ್ದಾನೆ, ವೇದಾಂತಿ ಪೂರ್ವಪಕ್ಷಿಗೆ, ನೀವು ಮಾಡಿರುವ ಆಕ್ಷೇಪಗಳು ಪ್ರಶ್ನೆಗಳಿಗೆಲ್ಲಕ್ಕೆ ಮೊದಲು ನಿರಭಿಮಾನವಾದ ದೃಷ್ಟಿಯಿಂದ ನೋಡು. ಆ ಪಕ್ಷಪಾತ, ಅಭಿಮಾನ ಪಕ್ಷಪಾತ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಅದರಿಂದ ತಪ್ಪಾಗ್ತದೆ. ಎಚ್ಚರದ ಅಭಿಮಾನವೇ ತಾಂಡವ ಮಾಡುತ್ತಿದೆ. ಇವರು ಮಾತಾಡುತ್ತಿದ್ದು ಸ್ವಪ್ನ ಸುಷುಪ್ತಿ ಎಂದು ಲೌಕಿಕರು ಹೇಳ್ತಾರಲ್ಲ, ಅದೆಲ್ಲ ಜಾಗೃತಿನ ಅಭಿಮಾನದಿಂದಲೇ ಅನಿಸುತ್ತಾ ಇದೆ. ನಾವು ಹಿಂದೆ ವಿವರಿಸಿರುವಂತೆ ನಿಷ್ಪಕ್ಷಪಾತವಾದ ಅವಸ್ಥಾತ್ರಯ ದೃಷ್ಟಿಯನ್ನು ಬಿಟ್ಟು ಎಚ್ಚರ ದೃಷ್ಟಿಯನ್ನು ಹಿಡಿದಿರುವವರಿಗೆ ಇಂಥ ತಪ್ಪು ಭಾವನೆಯುಂಟಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ನೋಡಿ, ಜಾಗೃತಿನ ಪಕ್ಷಪಾತ, ಜಾಗೃತಿನ ಅಭಿಮಾನ ಬಿಟ್ಟುಕೊಂಡು ನೋಡುವುದರಿಂದ ಹೀಗೆ ಭ್ರಮೆ ಆಗುತ್ತಾ ಇದೆ ಎಂಬುದು ನಿಜ. ಇದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಭಾವನೆಗಳು ಸರಿಯಲ್ಲವೆಂಬುದನ್ನು ಮನೆಗಾಣುವುದಕ್ಕೆ ಈ ಮುಂದಿನ ಅನುಭವಾನುಸಾರಿಯಾದ ಯುಕ್ತಿಯುಗಳು ಸಹಕಾರಿಗಳಾಗುವು. ಇಲ್ಲಿ ಅನುಭವಾನುಸಾರಿಯಾದ ಕೆಲವು ಯುಕ್ತಿಗಳನ್ನು ಹೇಳಿದ್ದಾರೆ. ಈಗ ಈ ಯುಕ್ತಿಗಳು ನಾವು ಈಗ ನಂತರನೇ ಹೇಳೋಣ. ಅಲ್ಲವೇ? ಟೈಮ್ ಆಗ್ತಾ ಇದೆ. ಯುಕ್ತಿಗಳು ಹೆಚ್ಚಿವೆ, ಹೇಳೋಕ್ಕಾಗಲ್ಲ.
ಅವಸ್ಥೆಗಳಿಗೆ ಸಂಬಂಧವಿಲ್ಲ, ಯಾವ ಎರಡಕ್ಕೆ ಸಂಬಂಧವಿಲ್ಲ. ಬಟ್ ಸಂಬಂಧವಿದ್ದಂತೆ ಅನಿಸಿದ್ದರೆ ಅದು ಯಾವುದೋ ಒಂದು ಪೂರ್ಣ ದೃಷ್ಟಿ ಅಲ್ಲ, ಸ್ಪಷ್ಟವಾದ ದೃಷ್ಟಿ ಅಲ್ಲ. ಈಗ ನಾವು ಒಂದವಸ್ಥಕ್ಕೆ ಇನ್ನೊಂದು ಅವಸ್ಥಕ್ಕೆ ಸಂಬಂಧವಿಲ್ಲ ಎನ್ನುವುದು ಒಪ್ಪಿಗೆ ಆಗುವುದಕ್ಕೆ 3 ಪ್ರಬಲವಾದ ಕಾರಣಗಳನ್ನು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಇವು ಚೆನ್ನಾಗಿ ಯೋಚನೆ ಮಾಡತಕ್ಕದ್ದು. ಏಕೆಂದರೆ ಒಂದು ಅವಸ್ಥೆಗೆ ಇನ್ನೊಂದು ಅವಸ್ಥೆಗೆ ಸಂಬಂಧವಿಲ್ಲ ಎಂದು ತಿಳ್ಕೊಂಡರೆ 3 ಅವಸ್ಥೆಗಳನ್ನು ದಾಟಿರುವ ಸಾಕ್ಷಿ ಸ್ವರೂಪನೇ ಆಗಿಬಿಡ್ತಾನೆ. ವಿಚಾರ ಮಾಡುವಾಗಲೇ ಸಾಕ್ಷಿತ್ವ ಬರುತ್ತದೆ, ಅವಸ್ಥಾ ದೃಷ್ಟಿ ಬಿಡುತ್ತದೆ. ಆದ್ದರಿಂದ ಇದು ಹೇಗೆ ಸಂಬಂಧವಿಲ್ಲ, ಯಾವ 2 ಯೋಚನೆಗಳಿಗೆ 2 ಅನುಭವಗಳಿಗೆ ಸಂಬಂಧವಿಲ್ಲ, ಇದು ಹೇಗೆ ಎಂಬುದು, ಇದಕ್ಕೆ ಯುಕ್ತಿ ಬಲವೇನು, ನಾವು ಮುಂದಿನ ಪಾಠದಲ್ಲಿ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.